ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. BC ರೋಡ್ ಪ್ರಕರಣದ ಬಗ್ಗೆ ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕೆ ಹೋಗಿ ಈ ಒಂದು ಕೃತ್ಯವನ್ನು ಎಸಗ್ತಾನೆ ಅನ್ನೋದನ್ನು ನಾವು ಕೇಳಿದ್ವಿ. ಒಂದು ಯುವತಿ ತನ್ನ ಜೀವವನ್ನು ಕಳೆದುಕೊಂಡಿರೋದು ಒಂದು ಪ್ರೀತಿಯ ವಿಷಯಕ್ಕೆ. ಪ್ರೀತಿ ಅನ್ನುವಂಥದ್ದು ಕೊನೆಗೆ ಅದು ಕೊಲೆಯಲ್ಲಿ ಅಂತ್ಯ ಆಗ್ತದೆ ಅಂತ ಹೇಳಿದ್ರೆ ಬಹಳಷ್ಟು ನಮಗೆ ಆಘಾತವನ್ನು ಉಂಟು ಮಾಡುವಂತಹ ಒಂದು ವಿಚಾರ. ಯಾಕಂದರೆ ಅದೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ತಲುಪಿ ಹೋಗಿರುವಂಥದ್ದು. ಈ ಪ್ರಕರಣದಲ್ಲಿ ನ್ಯಾಯಾಲಯ ಯಾವ ರೀತಿಯಾದಂತಹ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಆತನಿಗೆ ಶಿಕ್ಷೆಯನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ. ಇದರ ಬಗ್ಗೆ ನಾವು ಉಡುಪಿಯ ಖ್ಯಾತ ವಕೀಲರಾದಂತಹ ಅಂಬಿಕಾ ವಿ ಪ್ರಭು ಅವರ ಜೊತೆ ಮಾತಾಡೋಣ. ಮೇಡಮ್, ಮೊನ್ನೆಯ BC ರೋಡ್ ಪ್ರಕರಣ ಎಲ್ಲರೂ ನಾವು ಆಘಾತವನ್ನು ಉಂಟು ಮಾಡುವ ಒಂದು ದೊಡ್ಡ ಪ್ರಕರಣ. ಅದನ್ನು ವಿಡಿಯೋವನ್ನು ಫಸ್ಟ್ ನೋಡಿದಾಗ ನೀವು ಒಬ್ಬರು ಮಹಿಳೆಯಾಗಿ ನಿಮ್ಗೆ ಏನು ಅನಿಸ್ತು ಮೇಡಮ್? ನಮ್ಮ ಸಮಾಜ ಇಷ್ಟು ಮುಂದುವರೆದ್ರು ಸಹ ಇನ್ನೂ ನಮ್ಮ ಗಂಡು ಮಕ್ಕಳು ಎಲ್ಲೋ ಒಂದು ಕಡೆ ರಿಜೆಕ್ಷನನ್ನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವರು ಆ ಹೆಣ್ಣಿಗೆ ಕೊಡಬೇಕಾದಂತಹ ಒಂದು ಗೌರವ, ಅವಳ ಡಿಸಿಷನಿಗೆ ಕೊಡಬೇಕಾದಂತಹ ಒಂದು ಗೌರವ ಕೊಡ್ತಾ ಇಲ್ಲ. ಆ ಮಸ್ಕ್ಯುಲರ್ ಪವರ್ ಒಂದು ಇದೆ ಅಂತ ಹೇಳಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಕಾಣಿಸಿತ್ತು ಅದನ್ನು ನೋಡುವಾಗ. ಈ ಕಾನೂನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಈ ಪ್ರಕರಣದಲ್ಲಿ? ಅಂದರೆ ಹುಡುಗಿಯ ಪರವಾಗಿಯೂ ಹುಡುಗನ ಪರವಾಗಿಯೂ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತೀರಾ ಮೇಡಮ್? ಆ ಪ್ರಕರಣವನ್ನು ನೋಡಿದರೆ, ನೀವು ಕಾನೂನು ರೀತಿಯಲ್ಲಿ ನೋಡಿದರೆ, ನಾವು ಅದು ಒಂದು ಮರ್ಡರ್, ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತಲೇ ಹೇಳ್ಬೋದು. ಒಂದು ಮನುಷ್ಯತ್ವನೇ ಇಲ್ದಿದ್ದ ಹಾಗೆ ಒಂದು ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿದ್ದು. ಆದರೆ ಅಲ್ಲಿಗೆ ಬರುವಾಗ, ಕೋರ್ಟ್ಗೆ ಬರುವಾಗ, ಇದರಲ್ಲಿ ಯಾವುದೇ ಕೋರ್ಟ್ ಅವನಿಗೆ ಯಾವುದೇ ರೀತಿಯಲ್ಲಿ ಅವನಿಗೆ ಕ್ಷಮಿಸೋದಿಲ್ಲ. ಅವನಿಗೆ ಒಂದು ಕೊಲೆಗಾರನಿಗೆ ಯಾವ ಶಿಕ್ಷೆ ಆಗಬೇಕೋ ಅದನ್ನೇ ಕೊಡ್ತದೆ. ಅವನಿಗೆ ಟೆಕ್ನಿಕಲ್ ಎವಿಡೆನ್ಸಸ್ಸು ಇದೆ, ಸರ್ಕಮ್ಸ್ಟೆನ್ಷಿಯಲ್ಲೂ ಇದೆ, ಪ್ಲಸ್ ಅವನಿಗೆ ಒಂದು ಮೋಟಿವ್ ಇತ್ತು. ಅಲ್ಲಿ ಅವಳನ್ನು ಕೊಲೆ ಮಾಡುವ ಮೋಟಿವ್ ಇತ್ತು. ಅವನು ಅದನ್ನೆಲ್ಲ ಪ್ಲಾನಿಂಗ್ ಮಾಡಿಕೊಂಡೇ, ಈಗ ನಾವು ನೋಡಿದರೆ ಪ್ಲಾನ್ ಮಾಡಿಕೊಂಡೇ ಅವ್ನು ಕೊಂದಾಕಿದ್ದಾನೆ ಅವಳನ್ನು. ಅವನು ವೆಪನ್ ತಗೊಂಡು ಬಂದಾಗ ಇನ್ಸ್ಟೆಂಟ್ ಆಗಿ ಕೊಂದದಲ್ಲ, ಆ ಹೊತ್ತಿಗೆ ಸಿಟ್ಟು ಬಂದುಕೊಂಡು ಕೊಂದದಲ್ಲ. ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದೇ ಅವಳನ್ನು ಕೊಂದು ಹಾಕಿರೋದು. ಸೊ ಕಾನೂನು ರೀತಿಯದನ್ನು ನೋಡಿದ್ರೆ ಅವನಿಗೆ ಮೋಟಿವ್ ಇತ್ತು, ಹಾಗಾಗಿ ಅವನಿಗೆ ಶಿಕ್ಷೆ ಆಗಬೇಕು. ಆದರೆ ಮುಂದೆ ಏನಾಗುತ್ತೆ, ಅವನದ್ದು ಮಾನಸಿಕ ಪರಿಸ್ಥಿತಿ ಏನಿತ್ತು ಅದನ್ನು ಒಂಚೂರು ನಾವು ಡಿಸ್ಕಸ್ ಮಾಡಿಯೇ ಮಾಡ್ತಾರೆ ಕೋರ್ಟಲ್ಲಿ ಬಂದಾಗ ಅದನ್ನು. ಯಾಕಂದ್ರೆ ಅವನು ಈಗ 21 ವರ್ಷದ ಹುಡುಗ, ಅವಳು ಸೇಮ್ ಏಜ್ನವಳೆ. ಆದರೆ 21 ವರ್ಷದಲ್ಲಿ ಅವನಿಗೆ ಮೊದಲು ಏನಿತ್ತು, ಈಗ ಅದನ್ನೆಲ್ಲ ಪೊಲೀಸ್ ತನಿಖೆಯಲ್ಲೇ ಬರಬೇಕು. ಇದು ಒನ್ ಸೈಡೆಡ್ ಲವ ಅಥವಾ ಅವನಿಗೆ ರಿಜೆಕ್ಷನ್ ಆದದನ್ನು ತರ್ಕೊಳ್ಳಿಕ್ಕಾಗಲಿಲ್ವೋ ಅದೆಲ್ಲವೂ ಪೊಲೀಸ್ ತನಿಖೆಯಲ್ಲಿ ಅವನಿಗೆ ಈಗ ಇನ್ನೂ ಹಾಸ್ಪಿಟಲಲ್ಲಿ ಇದ್ದಾನೆ, ಅವನಿಗೆ ಕರ್ಕೊಂಡು ಬಂದ ನಂತರನೇ. ಸೊ ನಾವು ಇದ್ರ ಬಗ್ಗೆ ಹೆಚ್ಚು ತನಿಖೆ ಆಗೋ ತನಕ ನಾವು ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಶಿಕ್ಷೆ ಅಂತೂ ಈ ಹುಡುಗನಿಗೆ 100% ಅವ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಸ್ ಅನ್ ಅಡ್ವೊಕೇಟ್ ಆಗಿರ್ಬೋದು, ಅಥವಾ ತಾಯಿ ಆಗಿರ್ಬೋದು, ಅಥವಾ ಹೆಣ್ಣಾಗಿರ್ಬೋದು, ನಾನೇನಂತ ಫಸ್ಟಿಗೆ ನಮ್ಮ ಗಂಡು ಮಕ್ಕಳಿಗೆ ರಿಜೆಕ್ಷನನ್ನು ಎಕ್ಸೆಪ್ಟ್ ಮಾಡೋದನ್ನು ಕಲಿಸ್ಬೇಕು. ನಾವು ಹೆಣ್ಣು ಅಂತ ಹೇಳಿದ್ಕೊಂಡು ನಾನು ಅವಳಿಗಿಂತ ಸ್ಟ್ರಾಂಗ್, ನಾನು ಹೇಳಿದಾಗೆ ಮಾಡಬೇಕು ಅಥವಾ ನನ್ನ ಪ್ರಕಾರನೇ ನಡಿಬೇಕು, ಆ ಮೈಂಡ್ ಸೆಟ್ಟಿಂದ ಗಂಡು ಮಕ್ಕಳನ್ನು ಹೊರಗೆ ತರಲೇಬೇಕು. ನಾನೀಗ ಡಿಸ್ಕಸ್ ಮಾಡ್ತಾ ಇರೋದು ಅದೇ ಟಾಪಿಕ್ ಮೇಲೆ. ಫಸ್ಟ್ ಹುಡುಗರದ್ದು ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ನಾವು ತಯಾರು ಮಾಡಬೇಕು. ಅವನಿಗೀಗ ಏನಾಗಿದೆ ಅಂದರೆ, ಅದು ಕ್ರಿಮಿನಲ್ ಸೈಕಾಲಜಿಯಲ್ಲಿ ನಾವು ಹೇಳಿದ್ದಾರೆ ನಾರ್ಕಿಸಿಸ್ ಇಂಜುರಿ ಅಂತ ಹೇಳ್ತೇವೆ. ಮನುಷ್ಯನಿಗೆ ಯೂಶಲಿ ಅದು ಹೇಗಿರುತ್ತೆ ಅಂದರೆ, ಮನುಷ್ಯನ ಮೈಂಡ್ ರಿವಾರ್ಡ್ ಸಿಸ್ಟಮ್ ಕೂಡ ನಮ್ಮ ಮೈಂಡಲ್ಲಿ ಇರುವಂತಹ ಲಿಕ್ವಿಡ್ ಅಂಶಗಳು ಅಂತ ಹೇಳ್ತೇವೆ, ಅಥವಾ ಹೌ ದೇ ವರ್ಕ್. ಈಗ ಕೆಲವರಿಗೆ ನಮಗೆ ಚಾಕ್ಲೇಟ್ ಕೊಟ್ಟರೆ ಖುಷಿ ಆಗ್ತದೆ, ಮನಸ್ಸಿಗೆ ಖುಷಿ ಆಗೋದು, ನಮ್ಗೆ ಖುಷಿ ಆಗೋದು. ಕೆಲವೊಮ್ಮೆ ಅದೇ ಥರ ಒಂದು ರಿವಾರ್ಡ್ ಸಿಸ್ಟಮ್ ಥರ ನಮ್ಗೆ ಏನೋ ಒಂದು ಸಿಕ್ಕಿತ್ತು ಅಂತ ಹೇಳಿ ನಮ್ಗೆ ಇಷ್ಟ ಆಗಲಿಲ್ಲ, ಅದೊಂಥರ ರಿಜೆಕ್ಷನ್ ಸಿಸ್ಟಮ್. ಆಗ ಅದು ನಮ್ಗೆ ಸಿಟ್ಟು ಬರೋದು, ಸ್ಟ್ರೆಸ್ಸಿಗೆ ಒಳಗಾಗೋದು ನಾವು. ಈ ಹುಡುಗನಿಗೆ ಆಗಿದ್ದು ಅದೇ. ಅವನಿಗೆ ಸಿಟ್ಟು, ಅವನಿಗೆ ಸ್ಟ್ರೆಸ್ಸಿಗೆ ಒಳಗಾದ. ಆಲ್ಮೋಸ್ಟ್ ಅವನಿಗೆ ಮನೆಯಲ್ಲಿ ಅವನ ತಂದೆ ತಾಯಿದು ವಿಡಿಯೋ ನೋಡಿದರೆ ಅವನಿಗೆ ತುಂಬ ಶಾಂತ ರೀತಿಯಲ್ಲಿ ಅವನಿಗೆ ಮಾತಾಡಬೇಕು, ಇದ್ರೆ ಸಿಟ್ಟು ಬರ್ತಾ ಇತ್ತು ಅವನಿಗೆ. ಮನೆಯವರು ತುಂಬ ಕೂಲಿ ಮಾತಾಡ್ತಾ ಇದ್ರು. ಹಾಗೆ ಅವನಿಗೆ ಏನಾಗಿದೆ, ಮುದ್ದಿನಿಂದ ಸಾಕಿ ಯಾರೋ ಒಬ್ಳು ಬೇಡ ಅಂತ ಹೇಳಿದ್ದು ಅದನ್ನು ಅವನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಮತ್ತು ಅವರ ಮಧ್ಯದಲ್ಲಿ ಇದ್ದ ಸಂಬಂಧ ಕೂಡ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೊದಲಿದ್ದ ಸಂಬಂಧಗಳು ಕೂಡ. ಅದು ತನಿಖೆಯಲ್ಲಿನೂ ಮುಂದೆ ಬರಬೇಕಷ್ಟೇ. ಯಾವ ಥರ ಸಂಬಂಧ ಇತ್ತೋ ಇಲ್ವೋ ಅದೆಲ್ಲ ಮುಂದೆ ಬರಬೇಕು. ಪ್ರೆಸೆಂಟ್ ಹುಡುಗನ ಸ್ಥಿತಿ ಅಪ್ಡೇಟ್ಸ್ ಏನಿದೆ ಮೇಡಮ್? ಈಗ ಏನು ನಮಗೆ ಗೊತ್ತಿದ್ದು ಏನು ಹಾಸ್ಪಿಟಲಲ್ಲೇ ಇದ್ದಾನೆ, ICU ಅಲ್ಲೇ ಇದ್ದಾನೆ ಅಂತ ಹೇಳಿ. ಈ ಪ್ರಕರಣದ ಮಹಜರು ಅಥವಾ ಇನ್ನಿತರ ಇದು ಏನಿದೆ ಪ್ರೊಸೀಜರ್, ಅದು ಯಾವಾಗ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಟೈಮ್ ಬೇಕಾಗುತ್ತಾ ಇನ್ನು ಕೂಡ? ಅವನು ಇಷ್ಟು ತನಕ ಫಾರೆನ್ಸಿಕ್ನವರು ಅವ್ರ ಕೆಲಸ ಮಾಡಿರ್ಬೋದು, ಯಾಕಂದರೆ ಮಳೆನೂ ಇದೆ. ಸೊ ಇಮಿಡಿಯೇಟ್ ಆಗಿ ಅವ್ರ ಕೆಲಸ ಮಾಡಲೇಬೇಕು. ಅವಳ ರಕ್ತದ ಸ್ಯಾಂಪಲ್ ಇರ್ಬೋದು, ಹೇರ್ಸ್ ಇರ್ಬೋದು, ಅದನ್ನೆಲ್ಲ ತೆಗೆಯುವಂಥದ್ದು. ಅಥವಾ ಅವನು ಅಲ್ಲೇ ತಲ್ವಾರನ್ನು ಕೂಡ ಅಲ್ಲೇ ಬಿಟ್ಟು ಹೋಗಿದ್ದ, ಅದನ್ನ ಎತ್ಕೊಂಡು ಹೋಗೋದು, ಅದನ್ನೆಲ್ಲ ಇಷ್ಟು ತನಕ ಪೊಲೀಸರು ಮಾಡಿರ್ಬೋದು. ಇನ್ನು ಮಹಾಜರ್ ಅಂದರೆ ಸ್ಪಾಟ್ ಮಹಾಜರ್, ಆ ಸೀನ್ ಇದು, ಅದು ಅವನು ಬಂದ ನಂತರನೇ ಆಗೋದು. ಓಕೆ, ಈ ಪ್ರಕರಣದಲ್ಲಿ ಆತನಿಗೆ ಶಿಕ್ಷೆ ಆದರೆ ಎಷ್ಟು ವರ್ಷ ಆಗ್ಬೋದು? ನಾರ್ಮಲ್ ಆಗಿ ಈಗ BNS ಪ್ರಕಾರ ಮರ್ಡರ್ಗೆ ಯಾವ ಶಿಕ್ಷೆ ಇದೆಯೋ ಅದಂತೂ ಆಗುತ್ತೆ. ಆದರೆ ಕೋರ್ಟ್ ಪರಿಗಣಿಸುವಾಗ ಮುಂದೆ ಅವನ ಸೈಕಲಾಜಿಕಲ್ ಇದನ್ನು ಕೂಡ ಎಲ್ಲಿಯಾದರೂ ಕಿಲ್ಡ್ರೆಲ್ಲ ತೋರಿಸಿದ್ರೆ ಏನಾದ್ರು ಪ್ರಾಬ್ಲಮ್ ಇದ್ದಿದೆ ಹೌದೇ ಆದರೆ
ಅದನ್ನು ಕನ್ಸಿಡರ್ ಮಾಡಿಕೊಂಡೇ ಶಿಕ್ಷೆ ಕೊಡುತ್ತೆ. ಅಂದ್ರೆ ಆತನಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಆಗಿದ್ರೆ ಆತನ ಖುಲಾಸೆ ಮಾಡ್ಲಿಕ್ಕಿಲ್ಲ, ಬಿಕಾಸ್ ಇಲ್ಲಿ ಎಲ್ಲ ಇದ್ದದ್ರಿಂದ. ಅರೆ ಮಾನಸಿಕ ಇದು ಇದ್ರೆ ಒಂಚೂರು ಎಲ್ಲಿಯಾದ್ರೂ ಒಂದ್ ಸ್ವಲ್ಪ ಆಚೀಚೆ ಆಗ್ಬೋದು, ಶಿಕ್ಷೆ ಕೊಡುವ ಪ್ರಮಾಣದಲ್ಲಿ ಆಗ್ಬೋದು. ಈಗ ನಿಮ್ಗೆ ಲೈಫ್ ಸೆಂಟೆನ್ಸ್ ಇರ್ಬೋದು ಅಥವಾ ಒಂದು 10 ವರ್ಷದ ಜೈಲ್ ಅಂತ ಇರ್ಬೋದು, ಆ ತರ ಏನೇ ಇದ್ದಾಗ ಅದನ್ನು ಕೊಡ್ಬೋದು ಅವರು. ಈ ಪ್ರೀತಿ ಪ್ರೇಮ ಅಂತ ಬಂದಾಗ ಇವತ್ತಿನ ಯುವ ಜನತೆ ತೀರಾ ಅತಿರೇಕ ಮಟ್ಟಕ್ಕೆ ಹೋಗುವಂಥದ್ದು ನಾವು ನೋಡಿದೀವಿ, ಎಷ್ಟೋ ಸಲ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ಹುಡುಗಿಯರ ಕಡೆಯಿಂದ ಅಂತ ಕೆಲವು ಸತಿ ದೂರುಗಳು ಬರ್ತವೆ, ಕೆಲವು ಸತಿ ಹುಡುಗರು ಸರಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಪ್ರೀತಿಯಲ್ಲಿ ಈಕ್ವಲ್ ಪ್ರಾಬ್ಲಮ್ ಇದೆಯಾ ಅಥವಾ ತಪ್ಪುಗಳಿರ್ತವ ಅಥವಾ ಯಾರಿಂದ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತವೆ ಅಂತ ನೀವು ಅಂದ್ಕೊಂಡಿದ್ದೀರಿ? ಗಂಡು ಮಕ್ಕಳು ಅವರು ಹೆಚ್ಚಾಗಿ ರಿಜೆಕ್ಷನ್ಸ್ ಅನ್ನು ಸ್ವೀಕಾರ ಮಾಡೋದಿಲ್ಲ. ಹೆಣ್ಣು ಮಕ್ಕಳಾದ್ರೆ ಎಲ್ಲಿಯಾರು ತಂದೆ ತಾಯಿದು ಮುಖ ನೋಡಿಕೊಂಡು ಒಂದು ಸ್ವಲ್ಪ ಆದ್ರೂ ಶಾಂತ ಆಗ್ಬೋದು, ಅಥವಾ ಅವರು ಕೊಲೆ ಮಾಡುವ ಮಟ್ಟಕ್ಕೆ ಹೋಗುದಿಲ್ಲ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಪುಣೆಯಲ್ಲಿ ಮೊನ್ನೆ ಆಗಿದೆ, ಇಂಥದ್ದೆಲ್ಲ ಭೋಪಾಲಲ್ಲಿ ಆಗಿದೆ, ಇಂಥದ್ದು ಇನ್ಸಿಡೆಂಟ್ ನೋಡೋಕೆ ಹೆಣ್ಣು ಮಕ್ಕಳು ಮಾಡ್ತಾರೆ ಆ ಕೆಲಸವನ್ನು. ಆದರೆ ಗಂಡು ಮಕ್ಕಳಿಗೆ ಅವರದೊಂದು ಮಸ್ಕ್ಯುಲರ್ ಪವರ್ ಇರುತ್ತೆ, ನಾನು ಗಂಡು, ನಾನು ಸ್ಟ್ರಾಂಗ್ ಅಂತ ಹೇಳಿ, ಅದರಿಂದಾಗಿ ಹೆಚ್ಚಾಗಿ ಗಂಡು ಮಕ್ಕಳು ಇದನ್ನು ಮಾಡ್ತಾರೆ. ಇಲ್ಲ ಈಗ ಇನ್ ಕೇಸ್ ಮರ್ಡರ್ ಅಲ್ಲ ಅಂದರೆ ನೆಕ್ಸ್ಟ್ ಏನು ಇವ್ರು ಇಂಥ ಡಿಪ್ರೆಷನ್ಗೆ ಹೋದ ಮಕ್ಕಳು ಮಾಡಿದ್ರೆ ಸುಸೈಡ್. ನಾವೀಗ ಇದು ಮರ್ಡರ್ ಆದ ಕಾರಣ ಎಲ್ಲ ಮೀಡಿಯಾದಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದೇ ಇದೇ ಹುಡುಗ ಸುಸೈಡ್ ಮಾಡ್ಕೊಂಡಿದ್ರೆ ಅದು ಇಷ್ಟು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ನಾವು ಆಸ್ ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮದೇ ಜೊತೆಯಲ್ಲಿರುವವರಿಗೆ ಆದರೆ ಈ ಪ್ರಾಬ್ಲಮ್ಸ್ ಬಂದರೆ ನಾವು ಆ್ಯಕ್ಚುಲಿ ನಾನೀಗ ಡಿಸ್ಕಸ್ ಮಾಡಿದರೆ ಆ ಟಾಪಿಕನ್ನು ನಾನು ಡಿಸ್ಕಸ್ ಮಾಡ್ತಾ ಇರೋದು ಇದೇ ವಿಷಯಕ್ಕೆ. ಆಸ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಅಥವಾ ಏನು ನಮ್ಮ ರೋಲ್ ಏನಿದೆ ಹೇಳಿ, ನಮ್ಮ ಮಧ್ಯದಲ್ಲೂ ಇಂಥ ಮಕ್ಕಳು ಇದ್ದೇ ಇರ್ತಾರೆ. ಹೇಳ್ತಾರೆ ಸಿಟ್ಟು ಬಂದು ಕೂಡಲೇ ನಾನು ಸುಸೈಡ್ ಮಾಡ್ಕೊಳ್ತೇನೆ, ನಾನು ಕೊಲ್ತೇನೆಲ್ಲ ಹೇಳ್ತಾರೆ. ಆದರೆ ಆ ಟೈಮಿಗೆ ಅವ್ರಿಗೆ ಬೇಕಿರೋದು ಒಂದು ಮೋರಲ್ ಸಪೋರ್ಟ್, ಎರಡನೇದು ಸೈಕ್ಯಾಟ್ರಿಕ್ ಸಪೋರ್ಟ್, ಅಂದರೆ ಕೌನ್ಸಿಲಿಂಗ್ ಕೊಡಿ ಅವರಿಗೆ. ಇಲ್ಲಿ ಆ ಹುಡುಗ ಮನೇಲಿ ಹೇಳ್ತಾ ಇದ್ರು, ಅದನ್ನು ಸೀರಿಯಸ್ಲಿ ತಗೊಳ್ಳಿಲ್ಲ. ಅಥವಾ ಅವನ ತಾಯಿ ಅಕ್ಕ ಯಾರು ಡಿಸ್ಕಸ್ ಮಾಡ್ಬೋದಿತ್ತು. ಮೋಸ್ಟ್ ಪ್ರಾಬ್ಲಿ ಅವ್ರು ಇದನ್ನು ಅವ್ರು ಹೇಳ್ತಾರೆ, ತಾಯಿ ಹೇಳ್ತಾರೆ ಅವನು ಕೊಲೆ ಮಾಡ್ತೇನೆ ಅಂತ ಹೇಳ್ತಿದ್ದ, ನಾವು ಕೊಲೆ ಮಾಡು ಸುಲಭ ಅಂತ ಏನೇ ಕುಶಾಲ್ ಮಲ್ಪನ ಅಂತ ಕೇಳಿದ್ವಿ ಅಂತೇಳಿ, ಕೋರಿಕೆರ್ಪನ. ಸೊ ಇದನ್ನಲ್ಲ, ನೀನು ಯಾಕೆ ಮಾಡಬೇಕು, ನಿಂಗೆ ಅವಳಲ್ಲ ಅಂದರೆ ಇನ್ನೊಂದು ಇರ್ತದೆ. ಈಗ ನಿನ್ನ ಏಜ್ ಚಿಕ್ಕದು, ನೀನು ಏನಾದ್ರು ಒಂದು ಸಾಧನೆ ಮಾಡು, ಅದರ ನಂತರ ಬೇಕಾದ್ರೆ ನಾವು ಮಾತಾಡೋ ಇಂಥದ್ದೆಲ್ಲ ನೀವು ಮಾತಾಡಿದ ತಕ್ಷಣ, ಅಥವಾ ನೀನು ಕೊಂದರೆ ಏನಾಗುತ್ತೆ ಅದರ ಪರಿಣಾಮ ಏನು ಅಂತ ಮಕ್ಕಳಲ್ಲಿ ಡಿಸ್ಕಸ್ ಮಾಡಿದರೆ ಡೆಫಿನೆಟ್ಲಿ ಇದು ಆಗ್ತಾ ಇರಲಿಲ್ಲ. ಅವನಿಗೆ ಆ ಮೈಂಡ್ ಸೆಟ್ಟಿಂದ ಅವನನ್ನು ಹೊರಗೆ ತರ್ಬೋದಾಗಿತ್ತು. ಈಗ ಮುಂದೇನು ಯಾವ ಮಕ್ಕಳಿಗೆ ಆಗಬಾರ್ದು ಅಂತ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಅದು ಎರಡೂ ಸೈಡ್ ಅದು ಮರ್ಡರ್ ಆಗಲಿ ಸುಸೈಡೇ ಆಗಲಿ ಅದು ಎರಡೂ ನಡೀಬಾರ್ದು. ಸ್ಪೆಷಲಿ ಪ್ರೀತಿ ಪ್ರೇಮ ಮೊದಲು ಇಲ್ಲ ಅಂತ ಇರಲಿಲ್ಲ, ಮೊದಲಿನ ಕಾಲದಲ್ಲೂ ಇತ್ತು. ಈ ಲವ್ ಲೆಟರ್ಸ್ ಬರೆಯೋದೆಲ್ಲ ಟೀನ್ ಏಜಲ್ಲಿ ನಡೆಯುವಂಥದ್ದು. ಯಾಕಂದರೆ ಹಾರ್ಮೋನಲ್ ಚೇಂಜಸ್ ಆದ ತಕ್ಷಣ ಮನುಷ್ಯನದ ಬ್ರೈನಲ್ಲಿ ಆಟೋಮ್ಯಾಟಿಕ್ ಆಗಿ ಅದು ಆಗುವಂಥದ್ದು ಯಾವುದೇ ಒಂದು ಮನುಷ್ಯನಲ್ಲಿ. ಆದರೆ ಇಲ್ಲಿ ರಿಜೆಕ್ಷನ್ ಮತ್ತೆ ಇದು ಬರುತ್ತೆ, ನಾವು ಅದನ್ನು ಹೇಗೆ ಫೇಸ್ ಮಾಡ್ತೇವೆ. ಮೊದಲಿನ ಕಾಲದಲ್ಲಿ ಕೊಲೆ ಮಾಡ್ತಾ ಇರಲಿಲ್ಲ, ಆ ಕೊಲೆಗಳೆಲ್ಲ ಈಗ ಶುರು ಆದದ್ದು ಆಲ್ಮೋಸ್ಟ್ ಇದ್ದಿರ್ಬೋದು. ಆದರೆ ಈ ಮಟ್ಟಕ್ಕೆ ಎಲ್ಲ ಐ ಡೌಟೆಡ್. ಎಕ್ಸೆಪ್ಟ್ ಮಾಡೋದನ್ನು ಕಲಿತಾ ಇದ್ರು. ಜಾಯಿಂಟ್ ಫ್ಯಾಮಿಲೀಸ್ ಇರ್ತಾ ಇತ್ತು, ಹೇಗಾದ್ರು ಮಾಡ್ಕೊಂಡು ಅವ್ರು ಬ್ಯುಸಿ ಆಗ್ತಾಯಿದ್ರು. ಮಕ್ಕಳನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಆ ಸಮಯದಲ್ಲಿ. ಇನ್ನೊಂದು ಪೇರೆಂಟ್ಸ್ ಹತ್ರನೂ ಮಕ್ಕಳು ಡಿಸ್ಕಸ್ ಮಾಡೋದಿಲ್ಲ. ಯಾಕಂದರೆ ಇವತ್ತಿಗೂ ನಮ್ಮ ಸಮಾಜ ಹೇಗಿದೆ ಅಂದರೆ ಪ್ರೀತಿ ಅಂತ ಹೇಳಿದ ಕೂಡಲೇ ಪೇರೆಂಟ್ಸ್ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಎಂಥ ಲವ್ ನಿಂದು ಅಂತ ಕೇಳ್ತಾರೆ, ನಿಂಗೆ ಎಂತಾಗಿದ್ದೆಲ್ಲ ಅಂತ ಕೇಳ್ತಾರೆ. ಆದರೆ ಫ್ರೆಂಡ್ಸಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಒಂದು ಫ್ರೆಂಡ್ ಅಂತೂ ಇದ್ದೇ ಇರ್ತಾರೆ ಶೇರ್ ಮಾಡುವಂಥವ್ರು. ಆ ಫ್ರೆಂಡ್ ಮೇಯ್ನ್ ರೋಲ್ ಪ್ಲೇ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇವರ ಮನಸ್ಸಲ್ಲಿ ಏನಿದೆ ಹೇಳಿ. ಡೆಫಿನೆಟ್ಲಿ ಅಷ್ಟೆಲ್ಲ ರೆಡಿ ಮಾಡುವಾಗ ಅವನ ಫ್ರೆಂಡ್ಸಿಗೆ ಯಾರಿಗಾರು ಗೊತ್ತಿರ್ಬೋದು ಅದು. 100% ಗೊತ್ತಿಲ್ಲ. ಇವನು ಒಬ್ಬರೇ ಅಂತ ಪ್ಲಾನಿಂಗ್ಸ್ ಮಾಡ್ಲಿಕ್ಕೆ ಇಲ್ಲ ನನ್ನ ಪ್ರಕಾರ. ಅಂದರೆ ಕೊಲೆ ಮಾಡ್ತೇನೆ ಅಂತ ಹೇಳಿ ಡಿಸ್ಕಸ್ ಅಂತೂ ಮಾಡಿರ್ಬೋದು ಅವನು. ನನಗೆ ಬದುಕಲಿಕ್ಕೆ ಆಗೋದಿಲ್ಲ, ಅವಳನ್ನು ಕೊಂದು ನಾನು ಸಾಯ್ತೇನೆ, ಇದನ್ನೆಲ್ಲ ಅವ್ನು ಹೇಳಿಯೇ ಇರ್ಬೋದು ಯಾರಿಗಾದರೂ. ಸೊ ಅವರು ಆ ಟೈಮಲ್ಲಿ ಪ್ರಾಪರ್ ರೋಲ್ ಪ್ಲೇ ಮಾಡಬೇಕಿತ್ತು ಅಂತ ಹೇಳೋದು ನಾನು. ಒಂದು ಹೆಣ್ಣು ಈಗ ಒಂದು ಸಲ ಒಬ್ಬನನ್ನು ಲವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲವ್ ಇಂದ ಹಿಂದಕ್ಕೆ ಸರಿಯೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ತಂದೆಯ ಮಾತಿಗೆ ಒಪ್ಪಿಯೋ ಮನೆಯವರ ಮಾತಿಗೆ ಒಪ್ಪಿಯೋ ಇರ್ತದೆ. ಆ ಸಂದರ್ಭದಲ್ಲಿ ಹುಡುಗರಿಗೆ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು? ಯಾರು ತುಂಬ ಶೇರ್ ಮಾಡೋದಿಲ್ವೋ ನನ್ನ ಪ್ರಕಾರ ಅವರೇ ಹೆಚ್ಚು ಡೇಂಜರಸ್ ಇರ್ತಾರೆ. ಯಾಕಂದರೆ ಅವರವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂಥೇಳಿ ಇನ್ನೊಬ್ರಿಗೆ ಹೇಳೋದೇ ಇಲ್ಲ. ಈಗ ಈ ಹುಡುಗನದ ಆ ಕಂಡೀಷನ್ನೂ ಇರ್ಬೋದು, ಅವನು ಸ್ವಲ್ಪ ಯಾರು ಶೇರೇ ಮಾಡಲಿಲ್ಲ, ಅವನಿಗೆ ಎಂಥ ನೋವಾಗಿದೆ ಅಂತೇಳಿ. ಅರೆ ಅವನ ಅಪ್ಪ ಅಮ್ಮನ ಮಾತು ಕೇಳುವಾಗ ಅವನು ಹೇಳಿದ್ದಾನೆ ಮನೆಯಲ್ಲಿ. ಸೊ ಅವನ ಮನಸ್ಥಿತಿ ಹೇಗಿದೆ ಅದು ಇಲ್ಲ ಅಂತ ಹೇಳುವಂಥ ಇದಿಲ್ಲ ಇವನ ವಿಷಯದಲ್ಲಿ ನಾನು ಹೇಳ್ತಾ ಇರೋದು. ಅರೆ ಆ ಮಟ್ಟಕ್ಕೆ ಹೋಗುವ ಅಗತ್ಯ ಇಲ್ಲ. ಅದು ಮೋಸ್ಟ್ ಪ್ರಾಬ್ಲಿ ನನ್ನ ಪ್ರಕಾರ ಸ್ಕೂಲ್ಸಲ್ಲಿ ಕೂಡ ಮೊದಲೆಲ್ಲ ನಮ್ಮ ಸ್ಕೂಲ್ಸಲ್ಲಿ ಇಂಥ ಡಿಸ್ಕಷನ್ಸ್ ಇರಲಿಲ್ಲ.
ಅಂದರೆ ನಾನು ಹೇಳೋ ಪ್ರಕಾರ ಇನ್ನು ಸ್ಕೂಲ್ಸಲ್ಲಿ ಕೂಡ ಇಂಥ ಟಾಪಿಕ್ಸನ್ನು ಮಾತಾಡೋದು ಒಳ್ಳೆಯದು. ಟೀಚರ್ಸ್ ಆಗಿರ್ಬೋದು ಅಥವಾ ಮನೆಯವರು ಪೇರೆಂಟ್ಸ್ ಆಗಿರ್ಬೋದು. ಈಗ ನನಗಿರುತ್ತೆ 2 ಗಂಡು ಮಕ್ಕಳು. ನಾನು ಇಂಥದ್ದೆಲ್ಲ ಟಾಪಿಕ್ಸ್ ಬಂದಾಗ ನಾನು ಅವ್ರದ್ದು ಡಿಸ್ಕಸ್ ಮಾಡ್ತೇನೆ, ಓಪನ್ಲಿ ಡಿಸ್ಕಸ್ ಮಾಡ್ತೇನೆ. ಅದು ಕೇಳ್ತೇನೆ ನಾನು, ನಿಮ್ಗಿದ್ದಾರೆ ಯಾರಾದರೂ ಅಂತ ಹಾಗೆ ಕೇಳ್ತೇನೆ. ಇಲ್ಲ ಅಂದರೆ ಆಯಿತು, ಇಲ್ಲ ಅಂದರೆ ಅದನ್ನೆಲ್ಲ ಸೀರಿಯಸ್ ತಗೊಳ್ಬೇಡಿ, ನಿಮ್ಗೆ ಲೈಫಲ್ಲಿ ತುಂಬ ಮಾಡಲಿಕ್ಕೆ ಉಂಟು, ಸಾಧನೆ ಮಾಡಿ ತೋರಿಸಿ ಅಂತ ಹೇಳ್ತೇನೆ. ಮಕ್ಕಳ ಹತ್ರ ಡಿಸ್ಕಸ್ ಮಾಡಿ, ಇದ್ರೂ ಇಲ್ದಿರು ಫಸ್ಟಿಗೆ ಬಂದವರು ಪೇರೆಂಟ್ಸ್ ಹತ್ರ ಹೇಳಬೇಕು. ಅಂಥ ಒಂದು ಫ್ರೆಂಡ್ಲಿ ಬಾಂಡಿಂಗನ್ನು ಮಕ್ಕಳ ಹತ್ರ ಬೆಳೆಸ್ಕೊಳ್ಬೇಕು ಪೇರೆಂಟ್ಸ್. ಊರಿನವ್ರಿಗಿಂತ ಮೊದಲು ಮನೇಲಿ ಗೊತ್ತಿದ್ರೆ ಒಳ್ಳೆಯದು ಹೇಳಿ. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೆ ಯಾರಾದರೂ ಒಬ್ರು ಇರಲಿ, ನಿಮಗೆ ಒಂದು ಫ್ರೆಂಡ್ ಇರಲಿ. ಪೇರೆಂಟ್ಸ್ ಅಂದರೆ ನಿಮ್ಗೆ ಕ್ಲೋಸ್ ಇಲ್ವಾ, ಫ್ರೆಂಡ್ಸನ್ನಾದರೂ ಇಟ್ಕೊಳ್ಳಿ. ಯಾಕಂದರೆ ಅವ್ರು ನಿಮಗೆ ಫ್ರೆಂಡ್ಸ್ ಎಲ್ಲರ ಲೈಫಲ್ಲಿ ಫ್ರೆಂಡ್ಸ್ ಪ್ಲೇ ಅ ವೆರಿ ಬಿಗ್ ರೋಲ್ ಆಫ್ಟರ್ ಫ್ಯಾಮಿಲಿ. ಯಾವುದನ್ನು ನಿಮ್ಮ ಶೇಪ್ ಮಾಡಬೇಕಾದ್ರೆ ನಿಮ್ಮ ಫ್ರೆಂಡ್ಸೇ ಮಾಡೋದು. ಕ್ರೈಮಲ್ಲೂ ಫ್ರೆಂಡ್ಸೇ ಇರೋದು ನೋಡಿ. ಹೆಚ್ಚಾಗಿ ಕ್ರೈಮ್ ಆ್ಯಕ್ಟಿವಿಟೀಸ್ ಹೋಗ್ಲಿಕ್ಕೂ ಫ್ರೆಂಡ್ಸೇ ಹೋಗೋದು. ಅದನ್ನು ನಿಲ್ಲಿಸ್ಲಿಕ್ಕೂ ಫ್ರೆಂಡ್ಸಿಂದಾನೇ ಸಾಧ್ಯ. ಈಗ ಇಂತಹ ಪ್ರಕರಣಗಳು ಮತ್ತೆ ನಡಿಬಾರದು ಅಂತ ಆದ್ರೆ ಯಾವ ತರ ಇದ್ರೆ ಒಳ್ಳೇದು? ಅಂದ್ರೆ ಸ್ಕೂಲು ಕಾಲೇಜುಗಳಲ್ಲಿ ಅವರಿಗೆ ಮಕ್ಕಳಿಗೆ ಕ್ರಿಯೇಟ್ ಮಾಡಬೇಕು. ಯಾವ ತರ ಮಾಡ್ಬೋದು ಅಂತ ಮಕ್ಕಳಿಗೆ ಆಫ್ಟರ್ 4th ಸ್ಟ್ಯಾಂಡರ್ಡ್ ಅವ್ರಿಗೆ ಕಲಿಸಿಕೊಡಿ. ಚೇಂಜಸ್ ಏನಿರುತ್ತೆ ಒಂದು ಹೆಣ್ಣು ಮತ್ತು ಗಂಡಲ್ಲಿ, ಹಾರ್ಮೋನಲ್ ಚೇಂಜಸ್. ಹೆಣ್ಣು ಮಕ್ಕಳು ಬೇಗ ಬೆಳೀತಾರೆ ಕಂಪೇರ್ಡ್ ಟು ಗಂಡು ಮಕ್ಕಳು. ಗಂಡು ಮಕ್ಕಳು ಇಮೋಷ್ನಲಿ ವೀಕ್ ಇರ್ತಾರೆ, ಹೆಣ್ಣು ಮಕ್ಕಳು ಆ್ಯಕ್ಚುಲಿ ಇಮೋಷ್ನಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಅವ್ರು ಫೇಸ್ ಮಾಡ್ತಾರೆ. ಏನು ಕಷ್ಟ ಇದ್ರೂ ನಾನು ಫೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಹೆಣ್ಣು ಮಕ್ಕಳು ಏನು ಕಷ್ಟ ಎಂಥದೇ ಬರಲಿ ಅವರು ಅದನ್ನು ಫೇಸ್ ಮಾಡಿಕೊಂಡೇ ಹೋಗ್ತಾರೆ. ಸೊ ಅಲ್ಲಿಂದನೇ ನಾವು ಸ್ಕೂಲಿಂದನೇ ಸ್ಟಾರ್ಟ್ ಮಾಡಬೇಕು ಇದನ್ನು. ಮೊದಲೆಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಮಾತ್ರ ನಾವು ಹೇಳ್ತಾ ಇತ್ತು. ಆದರೆ ಈಗ ಇದನ್ನೆಲ್ಲ ನೋಡುವಾಗ ಹೆಣ್ಣು ಮಕ್ಕಳು ತೆಗೆದು ಬಿಸಾಡೋದು ಗುಡ್ಡದಿಂದ ಇರ್ಬೋದು, ಅಥವಾ ಈ ಥರ ಮರ್ಡರ್ ಎಲ್ಲ ನೋಡುವಾಗ ಇದು ಒಂದು ಸ್ಟಡಿಯಾಗಿ ಬರಲೇಬೇಕು ಮಕ್ಕಳಿಗೆ. ಪ್ಲಸ್ ಸ್ಕೂಲ್ಸಲ್ಲಿ ಮಕ್ಕಳದ್ದು ಬಿಹೇವಿಯರ್ಸನ್ನು ಟೀಚರ್ಸ್ ಅಬ್ಸರ್ವ್ ಮಾಡ್ತಾರೆ. ಕೆಲವು ಮಗು ತುಂಬ ಕ್ವಾಯಿಟ್ ಇರ್ಬೋದು, ಅಥವಾ ಕೆಲವು ಮಗಳು ತುಂಬ ಎಗ್ರೆಸಿವ್ ಆಗಿ ಫ್ರೆಂಡ್ಸ್ ಜೊತೆಗೆ ಜಗಳ ಮಾಡೋದು, ಬೈಯೋದು, ಕೆಟ್ಟ ಅಕ್ಷರಗಳು ಟೀಚರ್ಸ್ ಅಬ್ಸರ್ವ್ ಮಾಡ್ತಾರೆ. ಆ ಮಕ್ಕಳಿಗೆ ಬಿಗಿನಿಂಗಿಂದನೇ ಕೌನ್ಸಿಲಿಂಗ್ ಕೊಡೋದು ಒಳ್ಳೆಯದು, ಡಾಕ್ಟರ್ ಸಪೋರ್ಟ್ ಆಗಿ. ನಾನು ನೋಡಿದ ಗಂಡು ಮಕ್ಕಳು ಕೆಲವೊಮ್ಮೆ ಮನೇಲಿ ಮಾತು ಕೇಳೋದಿಲ್ಲ. ನಿಮ್ಗೆ ಏನು ಗೊತ್ತುಂಟು, ಹೆಂಗೆ ಗೊತ್ತುಂಟು, ಏನು ಮಲ್ತು ಬರ್ಪೆ, ಏನು ಮನೆ ಪಂದೆ ಕೂಡಲೇ, ಇಂಥವೆಲ್ಲ ಬರ್ತದೆ ಗಂಡು ಮಕ್ಕಳದ್ದು ಒಂಚೂರು ದೊಡ್ಡದಾದ ಕೂಡಲೇ. ಸೊ ಆ ಗಂಡು ಮಕ್ಕಳದ್ದು ಆ ಬಿಹೇವಿಯರ್ ಇರುವಾಗ ಪೇರೆಂಟ್ಸ್ ಯಾವುದಾದ್ರು ಒಂದು ರೀತಿಯಲ್ಲಿ ಅವ್ರ ಹತ್ರ ಕ್ಲೋಸ್ ಆಗ್ಲಿಕ್ಕೆ ನೋಡಲೇಬೇಕು. ಇಮೋಷನಲ್ ಬೌಂಡಿಂಗ್ ಅವ್ರಿಗೆ ಫಸ್ಟ್ ಮನೆಯಿಂದ ಶುರು ಆಗಬೇಕು. ಈಗ ಈ ಹುಡುಗನಿಗೆ ಕೊಲೆ ಮಾಡುವಾಗ ನನ್ನ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗ್ಬೋದು, ನನ್ನ ಅಕ್ಕನದ್ದು ಮದುವೆ ಇದೆ, ಆಗ ಆ ಫ್ಯಾಮಿಲಿಯವ್ರು ಹೇಗೆ ರಿಯಾಕ್ಟ್ ಮಾಡ್ಬೋದು, ಅಥವಾ ನನ್ನ ಜೀವನ ನಾ ಇಷ್ಟೆಲ್ಲ ಕಲ್ತಿದ್ದೇನೆ, ನನ್ನ ಜೀವನ ಏನು, ಇದು ಯಾವುದನ್ನೂ ಅವನು ಯೋಚನೆ ಮಾಡಲಿಲ್ಲ. ಹಾಗಾಗಿ ಅವನಿಗೆ ಆ ಹುಡುಗಿ ಬಿಟ್ಟು ಅವನಿಗೆ ಬೇರೆ ಎಂಥದೂ ಇರಲಿಲ್ಲ. ಗ್ರಡ್ಜ್, ರಿಜೆಕ್ಷನ್ ಟರ್ನ್ ಇಂಟು ಅ ಗ್ರಡ್ಜ್ ಅಂತ ಹೇಳ್ಬೋದು. ಮೇಡಮ್, ಈಗ ಇಂತಹ ಒಂದು ನಿರ್ಧಾರ ಯಾರೇ ವ್ಯಕ್ತಿ ಮಾಡಲಿ, ಆ ಹುಡುಗ ಅಂತಲ್ಲ, ಇನ್ನು ಯಾರೇ ಮಾಡಿದ್ರು ಕೂಡ ಈಗ ತುಂಬ ಜನ ನೋಡ್ತಾರೆ ಈ ವಿಡಿಯೋವನ್ನು, ಅವ್ರಿಗೊಂದು ಪಾಠ ಆಗಬೇಕು ನೋಡಿ. ಮಾಡೋದ್ರಿಂದ ಮುಂದೆ ಭವಿಷ್ಯ ಏನಾಗ್ತದೆ ಅಂತ ಹೇಳಿ ಮೇಡಮ್, ಯಾವ ರೀತಿ ಸಮಾಜದಲ್ಲಿ ಅವ್ರು ಬದುಕಬೇಕಾಗ್ತದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿ. ಈಗ ಈ ಹುಡುಗನಿಗೆ 100% ಶಿಕ್ಷೆ ಆಗೇ ಆಗುತ್ತೆ. 21 ವರ್ಷ 22 ವರ್ಷದ ಹುಡುಗ, 10 ವರ್ಷ ನಾವು ಮಿನಿಮಮ್ ತಗೊಳ್ಳುವ, 10 ವರ್ಷ ಜೈಲಾದರೆ ಅವನು ಬರುವಾಗ 32 ವರ್ಷ. ಯಾವ ಸಮಾಜ ಅವನನ್ನು ಒಪ್ಕೊಳ್ತದೆ? ಅಥವಾ ಇವನಿಂದಾಗಿ ಇವನ ಪೇರೆಂಟ್ಸ್ ಇನ್ನು ಮುಂದೆ ಹೇಗೆ ಅದನ್ನು ಸಹಿಸ್ಕೊಳ್ತಾರೆ? ಯಾಕಂದರೆ ಅವ್ರು ಎಲ್ಲಿಗೂ ಹೋಗಿ ಬರುವಾಗ ಫಸ್ಟಿಗೆ ಆ ನಮಗೆ ಕೆರ್ತೀನಿಯೇ, ಅವನ್ನ ನಂದಿ ಕಂದದ್ದು ಇವರ ಮಗ ಅಂಥೇಳಿ ಅದನ್ನೇ ಕೇಳಬೇಕು. ಅವ್ರಿಗೇನು ತಪ್ಪು ಮಾಡಿದ್ದಾರೆ? ಮಕ್ಕಳು ಫಸ್ಟು ಒಮ್ಮೆ ಯೋಚನೆ ಮಾಡಬೇಕು. ಅವ್ನು ಹೋಗಿ ಜೈಲಲ್ಲಿ ಕುತ್ಕೊಳ್ಬೋದು, ಆದರೆ ಇಲ್ಲಿ ಎದುರು ಸಮಾಜದಲ್ಲಿ ಇರೋದು ಅವರ ಪೇರೆಂಟ್ಸ್. ಇನ್ನು ಯಾರ್ದಾದ್ರೂ ಮುಖ ತೋರಿಸ್ಲಿಕ್ಕಾಗತ್ತಾ? ಯಾವುದಾದ್ರು ಫಂಕ್ಷನಿಗೆ ಹೋಗ್ಲಿಕ್ಕಾಗತ್ತಾ? ಅಥವಾ ನನ್ನ ಮಗ ಇದನ್ನು ಒಂದು ಸಾಧನೆ ಮಾಡಿದ್ದಾನೆ ಅಂತ ಹೇಳುವಂಥ ಸಾಧನೆಯ ಇದು? ಸೊ ಸೈಕಲಾಜಿ ಈಗ ಏನಾಗುತ್ತೆ, ಸೊಸೈಟಿ ಆಟೋಮ್ಯಾಟಿಕ್ ಆಗಿ ಇವನ ಪೇರೆಂಟ್ಸನ್ನು ದೂರ ಮಾಡ್ತಾರೆ. ಅವಳು ವಿಕ್ಟಿಮ್, ಅವರ ಮೇಲೆ ಪಾಪ ಪುಣ್ಯ ಬರುತ್ತೆ. ಆದರೆ ಇವನ್ ವಿಕ್ಟಿಮ್ ಅಲ್ಲ. ಅವನದು ಏನೇ ಪರಿಸ್ಥಿತಿ ಇರ್ಬೋದು, ಆದರೆ ಅವನು ವಿಕ್ಟಿಮ್ ಅಲ್ಲ. ಸೊ ಇವನಿಗೆ ಇವನನ್ನು ಯಾವ ಥರ ಒಂದು ಸೊಸೈಟಿ ಬಹಿಷ್ಕಾರ ಮಾಡುತ್ತೋ ಅದೇ ಥರ ಮಾಡುತ್ತೆ ಸಮಾಜ, ಫ್ಯಾಮಿಲಿಯನ್ನು. ಅವರ ತಪ್ಪು ಇಲ್ಲದೆ ಬಹಿಷ್ಕಾರ ಆಗುತ್ತೆ. ಅಥವಾ ಸೆಲ್ಫ್ ಆಗಿ ಅವರೇ ಮಾಡ್ಕೊಳ್ತಾರೆ. ಜನರಿಗೆ ನಾವು ಏನು ಉತ್ತರ ಕೊಡೋದು ಅಂತೇಳಿ ಅವರೇ ಮಾಡ್ಕೊಳ್ತಾರೆ. ಅವನಿಗೀಗ 30-35 ವರ್ಷ ಹೊರಗೆ ಬಂದಾನೆ, ಅವನ ಅಪ್ಪ ಅಮ್ಮನ ನೋಡ್ಕೊಳ್ಳೋರು ಯಾರು? ಒಂದು ಮಗುವನ್ನು ಜನ್ಮ ಕೊಟ್ಟು ಅವನ ಬೆಳೆಸಿ ಅವನಿಗೆ ವಿದ್ಯೆ ಕೊಟ್ಟು, ತಂದೆ ಹೇಳ್ತಾರೆ ಅವನು ಸ್ಕೂಲಿಗೆ ಹೋಗಬೇಕಾದ್ರೂ ನಾನೇ ಅವನಿಗೆ ಬೈಕಲ್ಲಿ ಬಿಡಬೇಕು ಹೇಳಿ. ಹಾಗೆ ಎಷ್ಟು ಪ್ರೀತಿ ಇತ್ತು. ಒಂದು ಆಸೆ ತಂದೆ ತಾಯಿಗೂ ಇರುತ್ತೆ, ನಮಗೆ ಪ್ರಾಯ ಆದಾಗ ನಮ್ಮ ಮಗ ನಮ್ಮನ್ನು ನೋಡ್ಕೊಳ್ತಾನೆ ಹೇಳಿ. ಈಗ ಇನ್ನು ತಂದೆ ತಾಯಿಗೆ ಯಾರಿದ್ದಾರೆ? ಮಗಳು ನೋಡ್ಕೊಳ್ಬೋದು, ಅಲ್ಲ ಮಗ ಅಂತ ಇದ್ದಾವ? ಆ ನೋವಲ್ಲೇ ಅಲ್ಲ ಇನ್ನು ಅವನು ಇದ್ದು ಜೀವಂತ ಇದ್ದು ಇಲ್ಲಿದ್ದ ಹಾಗೆ. ಇನ್ನು ಬಂದ ನಂತರನೂ ಇವನಿಗೆ ಕೆಲಸ ಕೊಡ್ತಾರಾ? ಯಾಕಂದ್ರೆ ಅವನ ಮೈಂಡ್ ಸೆಟ್ ಅದೇ ಥರ ಇದೆ, ಅವನಿಗೆ ಸಿಟ್ಟು ಹೆಚ್ಚು ಅಂತಲೇ ಆಯ್ತು. ಈಗ
ಅವನು ಸಿಟ್ಟು ಬಂದರೆ ಕೊಲೆನೂ ಮಾಡ್ತಾನಂತಾಯಿತು. ಅವನ ಭವಿಷ್ಯ ಕಂಪ್ಲೀಟ್ ಹೋಯ್ತು ಇದರಲ್ಲಿ. ಜೊತೆಯಲ್ಲಿ ಫ್ಯಾಮಿಲಿ ಭವಿಷ್ಯನೂ ತೆಗೆದ ಅವನು. ಓಕೆ, ಈಗ ಎಷ್ಟೋ ತಂದೆ ತಾಯಿಗಳು ಅಂದರೆ ಮಕ್ಕಳ ಪ್ರೀತಿಯನ್ನು ಒಪ್ಪಿಕೊಳ್ಳದಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಮಕ್ಕಳ ಪಾಡಿಗೆ ಅವರ ಜೀವನದಲ್ಲಿ ಒಪ್ಪಿ ಮುಂದಕ್ಕೆ ಬಿಡೋದು ಒಳ್ಳೆಯದು, ಅಥವಾ ಈಗ ಮಾಡಿದಾಗೆ ಬೇಡ ನಾನು ಹೇಳಿದಾರು ನಿನ್ನ ಮದುವೆ ಆಗು ಅಂತ ಹೇಳೋದು ಒಳ್ಳೆಯದು? ಯಾವ ಥರ ಇದ್ದರೆ ಒಳ್ಳೆಯದು? ಅಲ್ಟಿಮೇಟ್ಲಿ ಪೇರೆಂಟ್ಸಿಗೆ ನಮಗೆ ಹೇಗಿರ್ತದೆ, ಮಕ್ಕಳು ಖುಷಿಯಲ್ಲಿ ಇರಬೇಕು ಹೇಳಿ. ಈಗ ಅವ್ರು ಪ್ರೀತಿಸಿದವರೊಟ್ಟಿಗೆ ಅವ್ರು ಖುಷಿಯಲ್ಲಿ ಇರೋದು ಹೊರತು ನಮಗೆ ಬೇಕು ಅಂತ ಹೇಳಿದವ್ರ ಜೊತೆ ಅವ್ರು ಇರೋದಿಲ್ಲ. ನಮ್ಮ ಮಾತು ಕೇಳಿ ಮದುವೆ ಆಗ್ಬೋದು ಮಕ್ಕಳು, ಆದರೆ ಅಲ್ಲಿ ಅವರಿಗೆ ಎಲ್ಲಿಯೋ ಒಂದು ಕಡೆ ಇದ್ದೇ ಇರುತ್ತೆ, ನಾನು ಪ್ರೀತಿಸಿದವ್ರನ್ನ ಬಿಡಲಿಲ್ಲ, ಫೋರ್ಸ್ಫುಲಿ ಮಾಡಿದ್ರು ಹೇಳಿ. ಸಮಾಜ ತುಂಬ ಮುಂದೆ ಹೋಗಿದೆ. ಎಲ್ಲ ಈಗ ಜಾತಿ ವ್ಯವಸ್ಥೆ ಇರ್ಬೋದು, ಧರ್ಮ ಇರ್ಬೋದು, ಮಕ್ಕಳಿಗೆ ಅವರೇ ಡಿಸಿಷನ್ ತಗೊಳ್ಳಿಕ್ಕೆ ಬಿಡಿ. ಇವತ್ತಿನ ಮಕ್ಕಳು ಒಂದು 20 ವರ್ಷದ ಹಿಂದೆ ಕಂಪೇರ್ ಮಾಡಿದರೆ ಈಗಿನ ಮಕ್ಕಳು ತುಂಬ ಮುಂದುವರೆದ ಮಕ್ಕಳು. ಅವ್ರು ಗ್ಯಾಜೆಟ್ಸಲ್ಲೇ ಇರುವುದು ಪ್ರತಿಯೊಂದು ಗೊತ್ತಿದ್ದ ಮಕ್ಕಳು. ಅವರ ಡಿಸಿಷನ್ ತಗೊಳ್ಳೋಷ್ಟು ಅವ್ರಿಗೆ ಗೊತ್ತಿದೆ ಇವತ್ತಿನ ಮಕ್ಕಳಿಗೆ. ಪೇರೆಂಟ್ಸ್ ಎಲ್ಲದಕ್ಕೂ ಇಂಟರ್ಫಿಯರ್ ಆಗುವ ಅವಶ್ಯಕತೆ ಇಲ್ಲ. ಅವ್ರಿಗೆ ಇಷ್ಟ ಇದ್ದರೆ ನಾನಂತ ಹೇಳೋದು, ಪ್ಲೀಸ್ ಅವ್ರಿಗೆ ಮದುವೆ ಮಾಡಿಕೊಡಿ. ಇಲ್ಲಿ ಮೋಸ್ಟ್ ಪ್ರಾಬ್ಲಿ ಏಜ್ ವಾಸ್ ಟು ಸ್ಮಾಲ್ ಅವ್ರದ್ದು ಇರ್ಬೋದು, ಬಟ್ ಇಲ್ಲದೇ ಇದ್ದರೆ ಒಪ್ಪಿ ಮದುವೆ ಮಾಡಿಕೊಡಿ. ನಮಗೆ ಅಲ್ಟಿಮೇಟ್ಲಿ ಮಕ್ಕಳ ಖುಷಿ ಬೇಕು. ಸಮಾಜ ಏನು ಹೇಳ್ತದೆ ಅದಲ್ಲ, ಸಮಾಜದವರನ್ನು ನಾವು ಹೋಗೋದಿಲ್ಲ ಹೆಚ್ಚು, ಆದರೆ ಮಕ್ಕಳು ನಮ್ಮವರು. ಸೊ ಐ ವುಡ್ ಸೇ ದ್ಯಾಟ್ ಒಪ್ಪಿ, ಇಬ್ಬರು ಒಟ್ಟಿಗಿದ್ರೆ ಒಳ್ಳೆ ಫ್ಯಾಮಿಲಿ ಆದರೆ ಒಪ್ಕೊಡ್ಬೋದಲ್ವಾ. ಅಥವಾ ಅವ್ರಿಗೆ ಗೊತ್ತಿರುತ್ತಲ್ಲ, ನಾವಿಬ್ರು ಪ್ರೀತಿಸಿ ಮದುವೆ ಆಗಿದ್ದೇವೆ, ನಮ್ಮ ಲೈಫನ್ನು ನಾವು ಸೆಟ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಏನು ಕಷ್ಟ ಬಂದರೂ ಅವರಿಬ್ರು ಒಟ್ಟಿಗೆ ಫೇಸ್ ಮಾಡ್ತಾರಲ್ಲ. ಸೊ ಅದನ್ನು ನನ್ನ ಪ್ರಕಾರ ಅಂತೂ ಪೇರೆಂಟ್ಸ್ ಹ್ಯಾವ್ ಟು ಬಿ ಮೋರ್ ಬ್ರಾಡ್ ಮೈಂಡೆಡ್. ಒಂಚೂರಾದರೂ ಒಪ್ಪಬೇಕು ಲವ್ ಮ್ಯಾರೇಜಸ್ಸಿಗೆ, ಒಪ್ಪಬೇಕು. ನನ್ನ ಪ್ರಕಾರ ಹೇಳ್ತಾ ಇರೋದು ಅದೇ ಇರುತ್ತೆ. ಸ್ವಲ್ಪ ನಮ್ಮವರೇ ಬೇಕು ಅಂತ ಮದ ನನಗೂ ಇರುತ್ತೆ, ಆದರೆ ಅವ್ರಿಗೆ ಇಷ್ಟ ಇದ್ರೆ ಒಪ್ಪಲೇಬೇಕು ನಾವು. ಅವರ ಮನಸ್ಸು ನೋವು ಮಾಡೋದಕ್ಕಿಂತ ನಾವು ಒಪ್ಪೋದು ಒಳ್ಳೇದಲ್ವಾ. ಕೊಲೆಯಲ್ಲಿ ಜೈಲಲ್ಲೂ ಲ್ಯಾಂಡ್ ಆಗ್ಬೋದು ಅದು, ಅಥವಾ ಸುಸೈಡಲ್ಲೂ ಲ್ಯಾಂಡ್ ಆಗ್ಬೋದು. ಹುಡುಗ ಹುಡುಗಿ ಇಬ್ರು ಸುಸೈಡ್ ಮಾಡ್ಕೊಂಡದೆಲ್ಲ ನೋಡಿದ್ದೇವೆ ನಾವು. ಸೊ ಹೀಗಿರುವಾಗ ಪೇರೆಂಟ್ಸ್ ಯಾಕೆ ಎಕ್ಸೆಪ್ಟ್ ಮಾಡಬಾರ್ದು? ಈಗ ಸುಸೈಡ್ ಮಾಡ್ಕೊಂಡ್ರು ಎರಡೂ ಮನೆಯವರೇ ಮಕ್ಳು ಪರ್ಮನೆಂಟ್ಲಿ ಹೋದ್ರಲ್ಲ, ಅದಕ್ಕಿಂತ ಅಟ್ಲೀಸ್ಟ್ ಅವ್ರು ಬದುಕಿದನ್ನ ನಾವು ನೋಡ್ಲಿಕ್ಕಾದ್ರೂ ಸಿಗುತ್ತಲ್ಲ ನಮಗೆ. ಕರೆಕ್ಟ್. ಈ ಥರದ ಹಿಂದೆ ಯಾವ ಥರ ನಡೆದು ನಿಮಗೆ ಗೊತ್ತಿದೆ ಮೇಡಮ್? ಇಂಥದ್ದೇ ಪ್ರಕರಣಗಳು ನಡೆದು ಕೊನೆಗೆ ಯಾವ ಥರ ಎಂಡ್ ಆಯಿತು ಅಂತ ಏನಾದರೂ ನೆನಪಿದೆಯಾ? ಅಲ್ಲ, ಹೆಚ್ಚಾಗಿ ಕೋರ್ಟಲ್ಲಿ ಕೂಡ ಇಂಥ ಪ್ರಕರಣಗಳಿಗೆ ಶಿಕ್ಷೆ ಕೊಡ್ತದೆ. ಯಾಕೆ ಅಂದರೆ ಒಂದು ಫುಲ್ ಸ್ಟಾಪ್ ಕೊಡಬೇಕಾಗತ್ತೆ ಕೋರ್ಟ್. ಈಗ ಅವ್ರಿಗೆ ಖುಲಾಸೆ ಮಾಡಿದರೆ ಇನ್ನೊಬ್ನಿಗೂ ಅದೇ ಮನಸ್ಸಲ್ಲಿ ಬರುತ್ತೆ, ನಾನು ಅದೇ ಥರ ಮಾಡಿದರೆ ನನಗೂ ಖುಲಾಸೆ ಆಗುತ್ತೆ ಹೇಳಿ. ಸೊ ಹಾಗಾಗಿ ಹೆಚ್ಚಾಗಿ ಕೋರ್ಟ್ ಕ್ಷಮಿಸೋದಿಲ್ಲ. ನನ್ನ ಪ್ರಕಾರನೂ ಕ್ಷಮಿಸಬಾರ್ದು. ಈಗ ಇವನಿಗೆ ಶಿಕ್ಷೆ ಏನೇ ರೀಸನ್ಸ್ ನಾಳೆ ತಂದರೂ ಶಿಕ್ಷೆ ಪ್ರಮಾಣದಲ್ಲಿ ವ್ಯತ್ಯಾಸ ಬೇಕಾದ್ರೆ ಆಗಲಿ, ಯಾಕಂದರೆ ಚಿಕ್ಕ ಹುಡುಗ ಅಂತ ಒಂದಿದೆ ನನಗೆ, ಅದು ಬಿಟ್ಟು ಶಿಕ್ಷೆ ಆಗಬಾರ್ದು ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲ ಅಂದರೆ ಇನ್ನೊಬ್ಬ ಚೇತನ ಬರ್ತಾನೆ. ಈಗ ಕೋರ್ಟಲ್ಲಿ ಈಗ ನಮಗೆ ಪೀನಲ್ ಕೋಡ್ ಅಂತ ಹೇಳಿದಾಗ ಅದ್ರ ಶಿಕ್ಷೆ ಅಂತ ಕೊಟ್ಟಾಗ ಅದ್ರಲ್ಲಿ ಬೇರೆ ಬೇರೆ ಥರ ಶಿಕ್ಷೆಗಳಿರ್ತದೆ. ಲೈಫ್ ಇಂಪ್ರಿಸನ್ಮೆಂಟ್ ಇರ್ಬೋದು, ಅಥವಾ ಡೆತ್ ಸೆಂಟೆನ್ಸ್ ಇರ್ಬೋದು, ತುಂಬ ಕಮ್ಮಿ ಇದಕ್ಕೆ. ಅದನ್ನ ಕೆಲವುದಕ್ಕೆ ಕ್ಷಮಿಸುವಂಥದ್ದು ಇರ್ತದೆ, ಕೆಲವುದಕ್ಕೆ ಬರೀ ಫೈನ್ ಕೊಟ್ಟು ಮುಗಿಸಿ ಅಂತ ಹೇಳ್ತಾರೆ. ಆದರೆ ಇಂಥದಕ್ಕೆ ಅದನ್ನು ಮಾಡಲಿಲ್ಲ ಕೋರ್ಟ್. ಅಂದರೆ ಇಂಥದಕ್ಕೆ ಶಿಕ್ಷೆ ಆಗಬೇಕಂತಾನೆ ಇರೋದು. ಸೊ ಹಾಗಾಗಿ ಇವನಿಗೆ ಶಿಕ್ಷೆ ಅಂತೂ ಆಗಲೇಬೇಕು. ಅವನು ವಿಪರೀತ ಹೋಗಿದ್ದಾನೆ, ಏನೇ ಕಾರಣ ಇರ್ಬೋದು, ಅವನಿಗೆ ರಿಜೆಕ್ಷನ್ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅದು ಇರ್ಬೋದು, ಅಥವಾ ಏನೋ ಒಂದು ಒತ್ತಡ ಇರ್ಬೋದು, ಅವನದ್ದು ಆ ಏಜಿನಲ್ಲಿ ಆಗುವಂಥ ಸೈಕ್ಯಾಟ್ರಿಕ್ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಅದು ಇರ್ಬೋದು. ಕಾರಣ ಏನೇ ಇರ್ಬೋದು, ಆದರೆ ಕೊಲೆ ಅದಕ್ಕೆ ಅಂತ್ಯ ಅಲ್ಲ. ಅಥವಾ ಕೊಲೆಗೆ ಈಗ ಕಾನೂನು ಅವನಿಗೆ ಶಿಕ್ಷೆ ಕೊಡಲಿಲ್ಲ ಅಂದರೆ ಇನ್ನೊಬ್ಬನಿಗೂ ಅದೇ ಥರ ಪ್ರಾಬ್ಲಮ್ ಇರುತ್ತೆ. ಆ ಏಜಲ್ಲಿ ಎಲ್ರಿಗೂ ಇರುವಂಥ ಪ್ರಾಬ್ಲಮ್ಸ್ ಅದು. ಓಕೆ, ಅಂಥವರಿಗೆಲ್ಲ ಒಂದು ಸಂದೇಶ ಹೋಗಲೇಬೇಕು. ನಮ್ಮ ದೇಶದಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಇಂತಹ, ಅಥವಾ ಯಾರು ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಅವ್ರಿಗೆ ಕಠಿಣ ಶಿಕ್ಷೆ ಮಾಡ್ತಾ ಇಲ್ಲ ಯಾವ ನಮ್ಮ ನ್ಯಾಯಾಂಗ ಇಲಾಖೆಯವರು. ಹಾಗಾಗಿ ಅವರು ಟೇಕ್ ಇಟ್ ಅಡ್ವಾಂಟೇಜ್, ಏನು ಬೇಕಾದ್ರೂ ಮಾಡಿದರೆ ಆಗ್ತದೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಇದೆ. ಅದಕ್ಕೋಸ್ಕರ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತದೆ, ಹೆದರಿಕೆ ಇಲ್ಲದೆ ಕೊಲೆ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು, ಈಗ ನಮ್ಮಲ್ಲಿ ಶಿಕ್ಷೆಯ ಪ್ರಮಾಣ ಜಾಸ್ತಿ ಕೊಡೋದಿಲ್ಲ. ಈಗ ದುಬೈಯಲ್ಲಿ ಅವರಿಗೆ ಮರಣದಂಡನೆ ವಿಧಿಸ್ತಾರೆ, ಒಂದ್ಸಲ ಒಬ್ಬನಿಗೆ ವಿಷಯ ಮತ್ತೆ ಯಾರು ಮಾಡೋದಿಲ್ಲ. ಆದರೆ ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಸ್ವಲ್ಪ ಲೂಸ್ ಇದೆ. ಇವತ್ತು ಕ್ರೈಮ್ ಮಾಡ್ತಾನೆ, ನಾಳೆ ಬಿಡುಗಡೆಯಾಗಿ ಬರ್ತಾನೆ ಹೊರಗಡೆ. ಅದೇನಾಗ್ತದೆ ಅಂತ ಹೇಳಿದ್ರೆ ಅವನಿಗೆ ಇನ್ನೇನು ಮಕ್ಕಳು ಮಾಡಬಹುದು, ನಾವು ಇದನ್ನು ಲಾಯರ್ಗಳನ್ನು ಇಟ್ಟುಕೊಂಡು ಕೇಸ್ ಬಿಡುಗಡೆ ಆಗ್ಬೋದು ಅಂತ ಬರ್ತದೆ. ಆದ್ರೆ ನಮ್ಮ ದೇಶ ಯಾಕೆ ಅಷ್ಟು ಕಾನೂನು? ಈಗ ನೀವು ಹೊರ ದೇಶದಲ್ಲಿ, ಗಲ್ಫ್ ದೇಶದಲ್ಲೆಲ್ಲ ಮರಣದಂಡನೆ ಇದೆ ಅಂತ ಹೇಳ್ತೇವೆ, ಅಲ್ಲೂ ಕ್ರೈಮ್ ನಡೀತಾ ಇದೆ. ಸ್ಟಾಪ್ ಅಂತೂ ಅಲ್ಲೂ ಆಗ್ಲಿಲ್ಲ. ಸ್ಟಾಪ್ ಅವ್ರಿಗೆ ಹೆದರಿಸಿಯೇ ಸ್ಟಾಪ್ ಆಗ್ಬೇಕಾದ್ರೆ ಅಲ್ಲಿ ಕ್ರೈಮ್ ನಡಿಲೇಬಾರ್ದಿತ್ತು, ನಡೀತಾ ಇದೆ ಅಲ್ಲಿ ಕೂಡ. ಅಂದ್ರೆ ಅಂಥದ್ದು ಮೈಂಡ್ ಸೆಟ್ ಈಗಲೂ ಇರುತ್ತೆ, ಅವ್ರಿಗೆ ಭಯ ಇರುವುದಿಲ್ಲ. ಈಗ ಈ ಹುಡುಗನಿಗೆ
ಆ ಟೈಮಲ್ಲಿ ಅವನಿಗೆ ಭಯ ಗೊತ್ತಾಗ್ಲಿಲ್ಲ, ಪೊಲೀಸರ ಭಯ ಅಥವಾ ಕಾನೂನು ಭಯ ಅವನು ಯಾವತ್ತೂ ಅವನು ಯೋಚನೆ ಮಾಡಲಿಲ್ಲ. 100% ಅದು ಅವನಿಗೆ ಪ್ರೂಡೆಂಟ್ ಮೈಂಡ್ ಅಂತ ಹೇಳ್ತೇವೆ, ಒಂದು ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಯೋಚನೆ ಮಾಡುವಂಥ ರೀತಿ ಅದು ಚೇತನಿಗೆ ಇರಲಿಲ್ಲ. ಯಾಕಂದ್ರೆ ಅವನಿಗೆ ಅದು ಇದ್ದಿದ್ದೆ ಅವನೆಲ್ಲವನ್ನು ಅವನು ಎಳೆ ಆಗಿ ಅವನೇ ಯೋಚನೆ ಮಾಡ್ತಾ ಇದ್ದ. ಅವಳನ್ನು ನಾನು ಕೊಂದ್ರೆ ಏನಾಗ್ತದೆ, ನನ್ನ ಅಪ್ಪ ಅಮ್ಮನಿಗೆ ಏನಾಗ್ತದೆ, ನನ್ನ ಜೀವನ ಏನಾಗ್ತದೆ, ಎಲ್ಲವನ್ನು ಅವನು ಯೋಚನೆ ಮಾಡ್ತಾ ಇದ್ದ. ಆ ಪ್ರೂಡೆಂಟ್ ಮೈಂಡ್ ಅಂತ ಅವನಿಗೆ ಡೆಫಿನೆಟ್ಲಿ ಇಲ್ಲ, ಆ ಯೋಚನೆ ಶಕ್ತಿ ಅವನಿಗೆ ಇರಲಿಲ್ಲ. ಸೊ ನೀವೀಗ ಹೇಳಿದ್ರೆ ಶಿಕ್ಷೆ ಇಲ್ಲ ಅಂತ ಹೇಳಿದ್ರೆ, ನಮ್ಮ ದೇಶದ ಕಾನೂನು ಹೇಗಿದೆ ಅಂದರೆ, ನೀವಾಗ 100 ಜನನ ಬಿಡಿ, ಒಬ್ಬ ತಪ್ಪು ಮಾಡದೇ ಇದ್ದವನಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳುವಂಥ ನಮ್ಮ ಕಾನೂನು. ಈಗ ಒಂದು ಕಡೆ ಒಂದು ಕ್ರೈಮ್ ಆದ ತಕ್ಷಣ ಅದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಲ್ಲ, ಅಥವಾ ಅದು ನಡೆದಿದೆ ಅಂತನೂ ಅಲ್ಲ. ಎಷ್ಟೋ ಸಲ ಎಷ್ಟೋ ಕೇಸಸ್ಸಲ್ಲಿ, ಈಗ ಡೌರಿ ಕೇಸ್ ಅಂತ ತಗೊಳ್ಳಿ, ಎಷ್ಟೋ ಮಿಸ್ಯೂಸ್ ಮಾಡಿದಂಥ ಕೇಸಸ್ ಇದೆ ಆ ಕೇಸನ್ನು. ಸೊ ಏನಾಗುತ್ತೆ ಅಂದರೆ, ಎಲ್ಲಿ ತನಕ ಅದು ಕೋರ್ಟಿಗೆ ಹೋಗಿ ಎರಡೂ ಸೈಡ್ ಆಫ್ ದ ಸ್ಟೋರೀಸ್ ಕೇಳುವುದಿಲ್ವೋ ಅಲ್ಲಿ ತನಕ ನ್ಯಾಯ ಕೊಡ್ಲಿಕ್ಕಿಲ್ಲ ನಮ್ಮ ಕಾನೂನಲ್ಲಿ. ಅದಕ್ಕೋಸ್ಕರ ಕಠಿಣ ಶಿಕ್ಷೆ ಅಂತ ಇಲ್ಲ. ಪ್ಲಸ್ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ಜೂರಿಸ್ಪ್ರುಡೆನ್ಸ್ ಅಂತ ಇದೆ ಲಾ ಅಲ್ಲಿ. ಜೂರಿಸ್ಪ್ರುಡೆನ್ಸ್ ಅಲ್ಲೇ ಇದನ್ನೆಲ್ಲ ಅವ್ರು ಹಾಕ್ತಾರೆ. ಪ್ರತಿ ಒಂದನ್ನು ನಾವು ಕನ್ಸಿಡರ್ ಮಾಡಿ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿಕೊಂಡು, ಏನೋ ಒಂದು ಶಿಕ್ಷೆ ಬರ್ದಿದೆ ಅಂದ ತಕ್ಷಣ ಆ ಶಿಕ್ಷೆ ಕೊಡೋದಲ್ಲ, ನಾವೆಲ್ಲವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಆ ಪರಿಸ್ಥಿತಿಯಲ್ಲಿ ಅವನು ಹೇಗಿದ್ದ, ಅವನ ಸೈಕಾಲಜಿಕಲ್ ಇದು ಹೇಗಿತ್ತು, ಅಥವಾ ಫ್ಯಾಮಿಲಿ ಎಲ್ಲ, ಅವನ ಏಜ್ ಫ್ಯಾಕ್ಟರ್ ಎಲ್ಲವನ್ನು ಕನ್ಸಿಡರ್ ಮಾಡಿ ಕೊಡೋದು ನಮ್ಮ ಕಾನೂನು. ಸೊ ಹೇಳಿದ ಕೂಡಲೇ ಎನ್ಕೌಂಟರ್ ಮಾಡಿ ಗಲ್ಲಿಗೆ ಏರಿಸಿ ಅದು ನಮ್ಮ ದೇಶದಲ್ಲಿ ನಡೆಯುವಂಥದ್ದಲ್ಲ. ಈಗ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ಸ್, ಹೈಕೋರ್ಟಿನ ಜಜ್ಮೆಂಟ್ಸ್, ಅದು ನಮಗೆಲ್ಲ ಪ್ರೆಸಿಡೆಂಟ್ ಅಂತ ಹೇಳ್ತೇವೆ. ಈಗ ನಮ್ಮದೆಲ್ಲ ಈ ಕೆಳಗಿದ್ದ ಕೋರ್ಟ್ಸಲ್ಲಿ ನಾವು ಅಲ್ಲಿ ಏನು ಜಜ್ಮೆಂಟ್ ಆಗಿದೆ ಅದನ್ನು ಓದಿಕೊಂಡು ನಾವು ಇಲ್ಲಿ ಮಾಡುವಂಥದ್ದು ಕೆಳಗಿದ್ದ ಕೋರ್ಟ್ಸ್ನಲ್ಲಿ. ಅದು ಹೇಗೆ ಬರುತ್ತೆ ಅದು ಅಂದರೆ, ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಹೋಗುವಾಗ ಜನರದ್ದು ಸೋಷಿಯಲ್ ಸ್ಟ್ರಕ್ಚರ್ ಇರ್ಬೋದು, ಅಥವಾ ಈಗ ಆಗ್ತಾ ಇರೋ ಟೆಕ್ನಾಲಜಿಕಲ್ ಚೇಂಜಸ್ ಇರ್ಬೋದು, ಅದರ ಮೇಲೆ ಜಜ್ಮೆಂಟ್ಸ್ ಕೊಡ್ತಾ ಹೋಗ್ತದೆ ಕೋರ್ಟ್ಸ್. ಈಗ ಬ್ರಿಟಿಷ್ ಕಾಲದ ಜಜ್ಮೆಂಟ್ ಮತ್ತು ಇವತ್ತಿದ್ದು ಜಜ್ಮೆಂಟ್ ಸೇಮ್ ಇಲ್ಲ. ಈಗ ನಮಗೆ ಇದು IT ಆ್ಯಕ್ಟ್ ಬಂದಿದೆ, IT ಆ್ಯಕ್ಟ್ ಮೊದಲಿರಲಿಲ್ಲ. ಸೊ ಅಕಾರ್ಡಿಂಗ್ ಟು ದಟ್ ಹೇಗೆ ಚೇಂಜ್ ಆಗ್ತದೋ ಅದೇ ಥರ ಕಾನೂನು ಚೇಂಜ್ ಆಗ್ತದೆ. ಮ್ಯಾಕ್ಲಿನಿಂದ ನಾವೀಗ BNSಗೆ ಬಂತು, BNS ಅಲ್ಲೂ ಚೇಂಜಸ್ ಮಾಡಿದ್ದಾರೆ, CRPCಲೂ ಚೇಂಜಸ್ ಮಾಡಿದ್ದಾರೆ. ಪೊಲೀಸರು ಯಾವ ಥರ ಮಾಡಬೇಕು, ಮೊದಲೆಲ್ಲ ಮಹಜರ್ ಅಂದರೆ ಕರೆದ್ರು ಸಿಗ್ನೇಚರ್ ಹಾಕಿದ್ರು ಕಳಿಸಿದ್ರು, ಈಗ ಹಾಗಲ್ಲ, ವಿಡಿಯೋಗ್ರಾಫ್ ಆಗಬೇಕು ಮಹಜರ್ ಆಗೋ ಸ್ಪಾಟಲ್ಲಿ, ಅಂಥದ್ದನ್ನು ತಂದಿದ್ದಾರೆ. ಸೊ ಕೋರ್ಟ್ ಕೂಡ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡೇ ಅಲ್ಟಿಮೇಟ್ ಜಜ್ಮೆಂಟ್ ಕೊಡೋದು. ಸೊ ಅಲ್ಲೇ ಕೊಡಿ ಅಂತ ಇವನ ಕೇಸಲ್ಲಿ ಇಮಿಡಿಯೇಟ್ ಕೊಟ್ಟರು, ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಹಾಕಿ ಇವನಿಗೆ ಶಿಕ್ಷೆ ಆಗಲಿ, ಬೇಜಾರಿಲ್ಲ, ಅದು ಅವನಿಗೂ ಒಳ್ಳೇದೆ. ಇಲ್ಲ 5 ವರ್ಷದ ನಂತರ 10 ವರ್ಷದ ನಂತರ ಜಜ್ಮೆಂಟ್ ಬರೋದಕ್ಕಿಂತ ಒಂದು 2-3 ವರ್ಷದಲ್ಲಿ ಮುಗಿಸಿದ್ರೆ ಒಳ್ಳೇದು ಈ ಕೇಸನ್ನು. ಅಲ್ಲಿ ಭಯ ಇರುತ್ತೆ, ಯಾಕಂದ್ರೆ ಈಗ ಇದು ಹೊಸ ಕೇಸ್, ಜನಗೊಂದು ನೆನಪಿರ್ತದೆ, ಇದು ನಡೆದಿದೆ, ಇದ್ರಲ್ಲಿ ಈ ಜಜ್ಮೆಂಟ್ ಬಂದಿದೆ ಹೇಳಿ. ಇಲ್ಲ, ಒಂದು ಇನ್ಸಿಡೆಂಟ್ ನಡೆದಾಗ ಮೀಡಿಯಾದವರೆಲ್ಲ ಬರ್ತಾರೆ, ಅದ್ರ ಬಗ್ಗೆ ಒಂದು ಹೈಪ್ ಆಗುತ್ತೆ. ಜಜ್ಮೆಂಟಲ್ಲಿ ಏನಾಗುತ್ತೆ ಅಂತ ಎಲ್ಲಿ ಕೂಡ ಡಿಸ್ಕಷನ್ ಆಗೋದಿಲ್ಲ. ಈಗ 1-2 ಕೇಸ್ ಇರ್ಬೋದು ಜಜ್ಮೆಂಟ್ಸ್ ಆಗೋದು, ಅಥವಾ ನಾರ್ಮಲ್ ಆಗಿ ಎಲ್ಲೂ ಜಜ್ಮೆಂಟ್ ಡಿಸ್ಕಸ್ ಆಗೋದಿಲ್ಲ. ಇಂಥ ಕೇಸ್ ಬಂದಾಗ ಜಜ್ಮೆಂಟ್ ಡಿಸ್ಕಸ್ ಆಗಬೇಕು. ಅಲ್ಲಿ ಏನು ಲೂಪ್ ಹೋಲ್ಸ್ ಇತ್ತು, ಅಲ್ಲಿ ಏನೆಲ್ಲ ನಡೆದಿದೆ, ಯಾವುದನ್ನೆಲ್ಲ ಕನ್ಸಿಡರ್ ಮಾಡಿದ್ದಾರೆ, ಇದನ್ನಾದರೆ 100% ಜನರಿಗೆ ಭಯ ಬಂದೇ ಬರುತ್ತೆ. ತಪ್ಪು ಮಾಡುವವರಿಗೆ ಭಯ ಹುಟ್ಟುತ್ತದೆ. ಈಗ ಇಂಥ ಕೃತ್ಯವನ್ನು ಮಾಡುವಾಗ ಸುಮ್ಮನೆ ಮಾಡಲಿಕ್ಕೆ ಆಗೋದಿಲ್ಲ, ಅದು ಸೀದಾ ಹೋಗ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ಒಂದೋ ಇದರಲ್ಲಿ ಮದ್ಯಪಾನ ಮಾಡಿರ್ಬೇಕು, ಇಲ್ಲ ಮಾದಕ ವಸ್ತುಗಳನ್ನು ಸೇವನೆ ಮಾಡಿರ್ಬೇಕು. ಇಷ್ಟು ಧೈರ್ಯ ತಗೊಳ್ಬೇಕಾರೆ, ಕಡಿಬೇಕು ಅಂತ ಒಂದು ಮನುಷ್ಯನನ್ನು ಕಡಿದುಕೊಳ್ಳಬೇಕು ಅಂತಾರೆ. ಇಲ್ಲಿ ಏನಾದರೂ ಅಂತರ ಸಾಧ್ಯತೆಗಳು ನಿಮಗೆ ಇಲ್ಲ. ಇವನದು ನಮ್ಮ ಮೈಂಡಲ್ಲಿ, ನಮ್ಮ ಬ್ರೈನ್ಸಲ್ಲೇ ಅಷ್ಟು ಆಕ್ಟಿವಿಟೀಸ್ ಇರುತ್ತೆ ಒಂದು ಮನುಷ್ಯನ ಬ್ರೈನ್ಸಲ್ಲೇ, ಅದೇ ಸಾಕು. ಅದರಲ್ಲಿರುವಂತಹ ಏನು ಹೇಳ್ತಾರೆ ಪರ್ಟಿಕ್ಯುಲರ್ ಸೆಲ್ ಆಕ್ಟಿವೇಶನ್ ಆಗುವಾಗ ಎಷ್ಟೋ ಸಲ ಕ್ರೈಮಿಂಗ್ ಆ ಆಕ್ಟಿವೇಶನ್ ಸೆಲ್ಸ್ ಸಾಕು. ಕುಡಿಲೇಬೇಕು, ಡ್ರಗ್ಸಲ್ಲೇ ಇರಬೇಕು ಅಂತ ಇಲ್ಲ, ಬ್ರೈನ್ಗಿಂತ ಅಪಾಯ ಯಾವುದೂ ಇಲ್ಲ. ಅವನಿಗೆ ಅದು ದೊಡ್ಡ ಶಿಕ್ಷೆ ಈಗ ಸಿಕ್ಕಿದವರಿಗೆ, ಅಂದ್ರೆ ಅವಳು ರಿಜೆಕ್ಷನ್ ಮಾಡಿರೋದು ಅದು ದೊಡ್ಡ ಶಿಕ್ಷೆ ಅವನಿಗೆ. ಶೀಸ್ ಅ ಥ್ರೆಟ್, ಅವಳಿಂದಾಗಿ ನನ್ನ ಜೀವನ ಹಾಳಾಯಿತು ಅಂತ ಹೇಳಿ ಅದು ಥ್ರೆಟ್ ಅವನಿಗೆ. ಒಂದು ಥ್ರೆಟ್ ಎದುರು ಬಂದಾಗ ನಾವು ಏನು ಮಾಡ್ತೇವೆ ಅದನ್ನು ಅವನು ಮಾಡಿರೋದಲ್ಲಿ. ಅವನಿಗೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ ತಕ್ಷಣ ಅವನ ಒಳಗೆ ಅಷ್ಟು ಸಿಟ್ಟು ಬಂದಿರ್ಬೋದು ಅವನಿಗೆ. ಅಂದರೆ ನನಗೆ ಬೇಡ ಹೇಳಿದ್ಲು, ನನ್ನ ಹತ್ರ ಮಾತಾಡೋದಿಲ್ಲ, ಅಥವಾ ಬೇರೆ ಯಾವ್ದಾದ್ರು ವಿಷಯಗಳಿರ್ಬೋದು, ಬೇರೆ ನಮ್ಗೆ ಗೊತ್ತಿಲ್ಲದಿದ್ದ ವಿಷಯಗಳು, ಪೊಲೀಸರು ಇನ್ನೂ ತರಬೇಕಾದಂಥ ವಿಷಯ. ಈಗ ಸದ್ಯಕ್ಕೆ ಗೊತ್ತಿರೋದು ಅವನಿಗೆ ಮತ್ತು ಅವಳಿಗೆ ಮಾತ್ರ, ಅವಳಿಲ್ಲ, ಅವನಿಗೆ ಗೊತ್ತಿರುತ್ತೆ. ಅವನಿಗೆ ಬಾಯಿ ಬಿಟ್ಟೇ ಬಿಡ್ತಾನೆ ಏನಾಗಿತ್ತು, ಯಾಕೋಸ್ಕರ ಮಾಡಿದ ಅಂತೇಳಿ. ಸೊ ಅಲ್ಲಿ ಅದು ಕೋರ್ಟಿಗೆ ಬರ್ತದೆ. ಇದು 1 ಸೈಡೆಡ್ ಲವ್ 2 ಸೈಡೆಡ್ ಲವ್ ಆಮೇಲೆ ಬಿಟ್ಟರು ಅದು ಇವತ್ತು ಯಾರಿಗೂ ಗೊತ್ತಿಲ್ಲ.
ಸೊ ಅದು ಕೋರ್ಟಲ್ಲಿ ಬಂದಾಗ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸು ಬರುತ್ತೆ, ಅದು ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಆಗ. ಮತ್ತೆ ಇವನೀಗ ಬಾಯ್ ಬಿಡ್ತಾನಲ್ಲ, ಇನ್ನು ಏನಾಗಿತ್ತು ಅಂತ ಇವನು ಹೇಳ್ತಾನೆ, ಇನ್ನು ಯಾಕೋಸ್ಕರ ಮಾಡಿದ ಅಂತ ಹೇಳ್ಬೇಕಲ್ಲ ಅವನೀಗ. ಈಗ ಹೇಳ್ತಾರೆ ಮದುವೆ ಫಿಕ್ಸ್ ಆಗಿತ್ತು ಅವಳಿಗೆ ದಿವಸಗಳಲ್ಲಿ ಮದುವೆ ಆಗೋದಿತ್ತು ಡಿಸೆಂಬರಲ್ಲಿ ಅಂತ. ಅಷ್ಟು ಬೇಗ ಈಗ ಲವ್ ಮಾಡ್ತಿರೋರಾದ್ರೆ ಅಷ್ಟು ಬೇಗ ಚೇಂಜ್ ಆಗ್ತಾರ ಮೇಡಮ್? ಅಲ್ಲ, ನನ್ನನ್ನು ಬಿಟ್ಲಲ್ಲ ಅವಳು, ನನಗೆ ಸಿಗದಿದ್ದದ್ದು ಬೇರೆಯವ್ರಿಗೆ ಸಿಗಬಾರ್ದು, ಆ ಮೈಂಡ್ ಸೆಟ್. ಈಗ ನೀವು ಒಂದು ಮಗು ಹತ್ರ ನೀವು ಒಂದು ಗೊಂಬೆ ತಕ್ಕೊಳ್ಳಿ, ಎಷ್ಟೋ ಸಲ ಈ ಹಠಮಾರಿ ಮಕ್ಕಳು ಏನು ಮಾಡ್ತಾರೆ, ಹತ್ತು ಬಿಡ್ತಾರೆ, ಬೊಬ್ಬೆ ಹೊಡಿತಾರೆ, ಎಲ್ಲ ಮಾಡ್ತಾರೆ ಅವ್ರು, ಅದು ಬೇಕು ನನಗೆ ಅಂತ ಹೇಳ್ಕೊಂಡು. ಇದು ಅದೇ ಥರ ಮೈಂಡ್ ಸೆಟ್, ನನಗೆ ಬೇಕು ಅಷ್ಟೇ, ಆ ಹಠ ನನಗೆ ಬೇಕು ಅಂತ ಹೇಳ್ಕೊಂಡು, ನಂಗೆ ಸಿಗ್ಲಿಲ್ಲ ನಾನು ಬಿಡುದಿಲ್ಲ, ಆ ಒಂದು ಇದ್ರಲ್ಲೇ ಅವನು ಹೋದ ಹೊರತು ಅವನಿಗೆ ಬೇರೆ ಯಾವುದೂ ಯೋಚನೆ ಬರಲಿಲ್ಲ ಅವನಿಗೆ. ಕಾಲೇಜಲ್ಲಿ ನಡೆಯುವ ಪ್ರೀತಿ ಜಾಸ್ತಿ ಸಮಯ ಉಳಿಯುವುದಿಲ್ಲ ಅಂತ ಇನ್ಫ್ಯಾಕ್ಚುಯೇಷನ್, ಅದು ಹೌದು, ಅಟ್ರಾಕ್ಷನ್, ಅದು ಅಟ್ರಾಕ್ಷನ್. ಆಗ ಇನ್ನು ಜವಾಬ್ದಾರಿ ಬಂದಿರೋದಿಲ್ಲ, ಬದುಕಿನ ಕಷ್ಟಗಳು ಗೊತ್ತಾಗಿರೋದಿಲ್ಲ. ಆಗ ಪ್ರೀತಿ ಮಾಡೋದು ಎಷ್ಟು ಸರಿ ಅಂತ ನಿಮ್ಗೆ ಏನಾದ್ರು ಅನಿಸ್ತದ? ಆ ಟೈಮಲ್ಲಿ ಪ್ರೀತಿಗೆ ಹೋಗೋದು ಅದು ಹೇಳಿದಾಗ ವಯೋಸಹಜ ಆಗಿರ್ತದೆ, ಹೌದು. ಆದ್ರೆ ಆ ಟೈಮಲ್ಲಿ ಪ್ರೀತಿ ಮಾಡೋದ್ರಿಂದ ಆಗುವ ಏನಾದ್ರು ಪ್ರಾಬ್ಲಮ್ಸ್? ಈಗ ತಾಯಿಯಾಗಿ ನಾನು ಹೇಳೋದು, ಈಗ ನನ್ನ ಮಕ್ಳಿಗಾದ್ರೆ ನಾನು ನಾರ್ಮಲ್ ಆಗಿ ಅಂತ ಹೇಳ್ತೇನೆ, ನಿಂಗೆ ಊಟ ತರುವಷ್ಟು ಉಂಟಾ, ನೀನು ಹೆಂಡತಿಯನ್ನು ತಗೊಂಡು ಬಂದ್ರೆ ನಿನ್ನ ಊಟಕ್ಕೆ ಎಂತ ಮಾಡ್ತೀನಿ ನೀನು ದುಡಿತೀಯಾ, ಇಂಥದ್ದೆಲ್ಲ ಮಾತಾಡ್ತೇನೆ ನಾನು ಬೇಕಾದ್ರೆ ನನ್ನ ಮಕ್ಕಳ ಹತ್ರ. ಆದ್ರೆ ಅರೆ ಮಕ್ಕಳಿಗೆ ಅದನ್ನು ಹೇಳ್ಬೋದು, ನಿಮ್ಗೆ ಜವಾಬ್ದಾರಿ ಬರುವ ತನಕ ನೀವು ಎಂತಕ್ಕಿದ್ದು ಅಥವಾ ಅಲ್ಲಿ ತೋರಿಸಿ, ಸರಿ ನಿಂಗೆ ಈ ಹುಡುಗಿ ಇಷ್ಟ ಇದ್ದಾಳ, ನೀವು ಮದುವೆ ಆಗು, ನಂಗೆ ಒಬ್ಜೆಕ್ಷನ್ ಇಲ್ಲ, ಆದರೆ ಫಸ್ಟ್ ನಿನ್ನ ಲೈಫಲ್ಲಿ ಏನಾದ್ರು ಆಗಿ ತೋರಿಸು, ಇದನ್ನು ಹೇಳ್ಬೋದು ನಾವು. ಅವಾಯ್ಡ್ ಮಾಡ್ಲಿಕ್ಕಂತೂ 100% ಆಗೋದಿಲ್ಲ. ನಾವು ಬೈದ್ರೆ ಅವ್ರು ಹೊರಗೆ ಮಾಡ್ತಾರೆ ಹೊರತು ನಮ್ಗಂತೂ ಅದ್ರ ವಿಷಯ ಗೊತ್ತಿರೋದಿಲ್ಲ. ಯಾವ ಪೇರೆಂಟ್ಸಿಗೆ ಗೊತ್ತಾಗ್ತದೆ? ಯಾಕಂದ್ರೆ ಒಂದು ಬೆಳಿಗ್ಗೆ ಅವರು ಕಾಲೇಜ್ ಅಂತ ಹೋಗ್ತಾರೆ ಮಕ್ಕಳು, ಒಂದು ಸಾಯಂಕಾಲ ಬರ್ತಾರೆ. ಪೇರೆಂಟ್ಸಿಗೆ ಎಲ್ಲಿ ಗೊತ್ತಿರುತ್ತೆ ಈ ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿ? ಮನೆಗೆ ಬಂದ ನಂತರ ಅಲ್ವಾ ನಾವು ಅಬ್ಸರ್ವ್ ಮಾಡೋದು. ಸೊ ಅದಕ್ಕಿಂತ ನಾವು ಅವ್ರ ಹತ್ರ ಡೈರೆಕ್ಟ್ ಆಗಿ ಕೇಳೋದು, ಮಾತಾಡೋದು ಬೆಟರ್ ಅಲ್ವಾ? ಅವ್ರಿಗೆ ಹೇಳಿ, ಅವರ ಜವಾಬ್ದಾರಿಗಳನ್ನು ಹೇಳಿ. ಒಂದು ಫ್ಯಾಮಿಲಿ ಅಥವಾ ಮದುವೆ ಆದ್ಮೇಲೆ ಏನೆಲ್ಲ ಬೇಕಾದ ಜವಾಬ್ದಾರಿ ಹೇಳಿದ್ರೆ ಡೆಫಿನೆಟ್ಲಿ ಮಕ್ಕಳಿಗೂ ಅರ್ಥ ಆಗುತ್ತೆ, ನನ್ಗೆ ಇದಾಗುದಿಲ್ಲ ಈಗ ಹೇಳಿ. ಯಾಕಂದ್ರೆ ಮದುವೆ ಆಗಿಕೊಂಡು ಬಂದ್ರೆ ತಂದೆ ತಾಯಿ ಸಾಕ್ಲಿಕ್ಕೆ ಆಗುದಿಲ್ಲಲ್ಲ ಹುಡುಗಿಯನ್ನು, ಅವನೇ ಸಾಕ್ಬೇಕಲ್ಲ. ಸೊ ಅದನ್ನ ಹೇಳ್ಬೋದು ಮಕ್ಕಳಿಗೆ. ಹುಡುಗಿ ಸಹ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಹುಡುಗ ಸಹ ಕೆಲ್ಸಕ್ಕೆ ಹೋಗ್ತಾನೆ, ಅವರದ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವ್ರು ಕಾಯ್ತಾರೆ. ಇಬ್ರು ಪ್ರೀತಿಸ್ತಾ ಇದ್ದಾರೆ, ಅವರೇ ಮದುವೆ ಆಗ್ಲೇಬೇಕು ಅಂದ್ರೆ ಕಾಯ್ತಾರೆ. ಒಂದು ಇಲ್ಲ ಅಂದ್ರೆ ಪೇರೆಂಟ್ಸ್ ಹೇಳಿದ ಪ್ರಕಾರನೇ ಹೋಗ್ತಾರೆ. ಆಗ ಹುಡುಗಿ ಬಿಟ್ಟು ಹೋಗ್ತಾಳೆ, ಹೆಚ್ಚಾಗಿ ಆಗ ಹುಡುಗಿ ಬಿಟ್ಟು ಹೋಗ್ತಾಳೆ. ಅಲ್ಲಿ ಈ ಪ್ರಾಬ್ಲಮ್ಸ್ ನೀವು ಹೇಳಿದ್ರೆ ಬಿಟ್ಟು ಹೋಗ್ತಾಳೆ. ಹಾಗೆ ಬಿಟ್ಟು ಹೋಗ್ಲಿಕ್ಕೆ ಹೇಗೆ ಮನಸ್ಸು ಬರ್ತದೆ? ಇದು ಪ್ರೀತಿಸಿದವ್ರು ತಾನೆ. ಹುಡುಗಿಯರು ಮನೆಯಲ್ಲಿ ಹೆಚ್ಚು ಅಟ್ಯಾಚ್ ಆಗಿರೋದು ಹುಡುಗರಿಗಿಂತ. ನಾನು ಆಗ ಒಮ್ಮೆ ಹೇಳಿದೆ, ಹುಡುಗರಾದ ಮನೆಯಲ್ಲಿ ತಾಯಿಗೆ ದಬಾಯಿಸೋದು, ಬೈಯೋದು, ನಿಂಗೆ ಗೊತ್ತುಂಡು ಅಂತ ಹೇಳ್ಕೊಂಡು ಎದ್ದು ಹೋಗ್ಬೋದು. ಹುಡುಗಿಯರು ಆ ಥರ ಮಾಡೋದಿಲ್ಲ. ಒಂದು ಚೂರು ಮನೆಯವರು ಕಣ್ಣಲ್ಲಿ ನೀರು ನೋಡಿದ್ರೆ ಅವು ಈರ್ ಪಂಟ್ ಲೆಕ್ಕ ನೀವು ಹೇಳಿದ್ದನ್ನೇ ನಾನು ಮಾಡ್ತೇನೆ ಹೇಳಿಬಿಡ್ತಾರೆ ಹೆಣ್ಣು ಮಕ್ಕಳು. ಯಾಕಂದ್ರೆ ಅವರು ಹೆಣ್ಣು ಮಕ್ಕಳು ಯಾವಾಗ್ಲೂ ಹೆಚ್ಚು ಡಿಪೆಂಡೆಂಟ್, ಒಬ್ಬರಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗಿಯೇ ಇರುತ್ತದು. ಒಂದು ತಾಯಿ ಫಾರ್ ಎಕ್ಸಾಂಪಲ್ ಅಂತ ತಕೋ, ಗಂಡನ ಮೇಲೆ ಡಿಪೆಂಡ್ ಆಗ್ತಾರೆ, ಸ್ವಲ್ಪ ಸಮಯದಲ್ಲಿ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾರೆ. ಇದೇ ತರ ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗಿಯೇ ಇರುತ್ತೆ ಹೆಣ್ಣು ಮಕ್ಕಳು. ಅಂದ್ರೆ ಅವರು ಅಟ್ಯಾಚ್ಮೆಂಟ್ ಹೆಚ್ಚು ಅವರಿಗೆ. ಸೊ ಹೆಣ್ಣು ಮಕ್ಕಳಿಗೆ ಅಲ್ಲಿ ತಂದೆ ತಾಯಿದ ಅಟ್ಯಾಚ್ಮೆಂಟ್ ತುಂಬಾ ಇರ್ತದೆ. ಅವರನ್ನು ಮೀರಿ ಹೆಣ್ಣು ಮಕ್ಕಳು ನಾರ್ಮಲ್ ಆಗಿ ನಂಗೆ ಗೊತ್ತಿದ್ದ ಪ್ರಕಾರ 99% ಹೆಣ್ಣು ಮಕ್ಕಳು ಹೋಗುದೇ ಇಲ್ಲ, ತಂದೆ ತಾಯಿನ ಮೀರಿ ಹೋಗುದಿಲ್ಲ ಅವರು. ಗಂಡು ಮಕ್ಕಳು ಅದನ್ನು ಕೇಳುದಿಲ್ಲ, ತಂದೆ ತಾಯಿದು ಮಾತು ಹೆಚ್ಚಾಗಿ ಕೇಳೋದಿಲ್ಲ. ಅಂತ ಸಂದರ್ಭದಲ್ಲಿ ಡಿಪ್ರೆಷನ್ಗೆ ಬೀಳ್ತಾರಲ್ಲ ಹುಡುಗರು, ಅವರು ಹೇಗೆ ಸರಿಯಾಗಿ ಅವ್ರನ್ನ ಈಗ ಪೇರೆಂಟ್ಸ್ ಇರ್ಬೋದು, ಅವ್ರನ್ನ ಸರಿ ಮಾಡಲಿಕ್ಕೆ ಏನು ಮಾಡ್ಬೋದು? ಅದು ಫಸ್ಟ್ ಹೇಳಿದ ಪ್ರಕಾರ ಫ್ರೆಂಡ್ಲಿ ಇರೋದೇ ಬೆಟ್ರ್ ಆ ಮಕ್ಕಳೊಟ್ಟಿಗೆ. ಇಲ್ಲ ಮತ್ತೇನೋ ಅವ್ರು ಕೇಳೋದಿಲ್ಲ ಅಂದರೆ ಕೌನ್ಸಿಲಿಂಗ್ ಕೊಟ್ಟೆ, ಮಕ್ಕಳು ಕೇಳಲಿಕ್ಕಿಲ್ಲ ಅದು ಅರ್ಥ ಮಾಡ್ಕೊಂಡು ಕೌನ್ಸಿಲಿಂಗ್ ಕೊಡೋ ಪ್ರಯತ್ನ ಮಾಡಿ, ಅಥವಾ ಥ್ರೂ ಫ್ರೆಂಡ್ಸ್ ಆದರೂ ಮಾಡಿ. ಹೇಗಾರು ಮಾಡ್ಕೊಂಡು ಒಂದು ಸಲ ಕರ್ಕೊಂಡು ಹೋದ್ರೆ ಅವರಿಗೂ ಅರ್ಥ ಆಗುತ್ತೆ ಏನೋ ಒಂದು ಚೇಂಜಸ್ ನನ್ನಲ್ಲಿದೆ ಅಂತ ಹೇಳ್ಕೊಂಡು. ಅಥವಾ ಅವ್ರನ್ನ ಡೈವರ್ಟ್ ಮಾಡಿ ಕೆಲಸ ಕಳಿಸೋದು, ಅಥವಾ ಅವ್ರ ಜವಾಬ್ದಾರಿ ಕೊಡಿ. ಈಗ ಆಕ್ಚುಲಿ ಹುಡುಗನಿಗೆ ಜವಾಬ್ದಾರಿ ಇತ್ತು, ಅವ್ನು ಮಾಡಲಿಲ್ಲ ನನ್ನ ಪ್ರಕಾರ. ಈಗ ಮನೆ ಕಟ್ತಾ ಇದ್ದಾರೆ, ಅವನು ಒಳ್ಳೆ ಮಗ ಆಗಿದ್ರೆ ಅವ್ನು ದುಡಿದುಕೊಂಡು ಆ ಮನೆಯನ್ನು ಚಂದ ಮಾಡಿ ಕಟ್ಬೋದಾಗಿತ್ತು. ಅವನಿಗೆ ಮೋಸ್ಟ್ ಪ್ರಾಬ್ಲಿ ಅಲ್ಲೆಲ್ಲಿಯೋ ಅವನಿಗೆ ಸ್ವಲ್ಪ ಅವನಿಗೆ ಕೌನ್ಸಿಲಿಂಗ್ ಅಲ್ಲಿ ಸಿಗ್ತಾ ಇದ್ರೆ ಅವನಿಗೆ ಆ ಜವಾಬ್ದಾರಿಗಳನ್ನೆಲ್ಲ ಅದನ್ನು ಮುಂದೆ ತಂದು ಈ ಥಾಟನ್ನು ಹಿಂದೆ ಹಾಕ್ಬೋದಾಗಿತ್ತು. ಈ ಹೆಣ್ಣು ಮಗಳ ಥಾಟನ್ನು ಸ್ವಲ್ಪ ಸಬ್ಡ್ಯೂಸ್ ಮಾಡಿಕೊಂಡು ಅದನ್ನು ಪ್ರಯಾರಿಟಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಸೊ ಅಲ್ಲಿ ಅದು ರೋಲ್ ಅದು ಪೇರೆಂಟ್ಸ್ ಅಂತೂ ಅದನ್ನು ಅಬ್ಸರ್ವ್ ಮಾಡಲೇಬೇಕಾಗತ್ತೆ. ಒಂದೇ ಥರ ಇರೋದಿಲ್ಲ, ಮಕ್ಕಳು ಇರಿಟೇಟ್ ಆಗ್ತಾರೆ, ಪ್ರೀತಿಯಲ್ಲಿ ಇರೋದ್ರ ಖುಷಿಯಲ್ಲಿ ಇರ್ತಾರೆ, ಎಲ್ಲ ಅವ್ರಿಗೆ ಬೇಕಾದ ಹಾಗೆ ಸ್ಮೈಲ್ ಕೊಟ್ಟು ಮಾಡ್ಕೊಂಡೆಲ್ಲ ಇರ್ತಾರೆ. ರಿಜೆಕ್ಟ್ ಆದ ಕೂಡಲೇ ಅವ್ರು ಡಿಪ್ರೆಷನ್ಗೆ ಹೋಗಿಯೇ ಹೋಗ್ತಾರೆ, ಅಳೋದು, ಹಠ ಮಾಡೋದು, ಗಲಾಟೆ ಮಾಡೋದೆಲ್ಲ. ಆ ಚೇಂಜಸ್ ಅಬ್ಸರ್ವ್ ಆಗುತ್ತಲ್ಲ ಮನೆಯವರಿಗೆ. ಆಗ ಸ್ವಲ್ಪ ಕುತ್ಕೊಂಡು ಮಗು ಹತ್ರ ಮಾತಾಡೋದು. ಮಕ್ಕಳು ತಾಯಿ ಹತ್ರ, ಗಂಡು ಮಕ್ಕಳಾದ್ರೆ ತಾಯಿ ಹೇಳಿದಾಗ ಇರ್ತಾರೆ ಹೆಚ್ಚು, ತಾಯಿ ಹತ್ರ ಬಾಂಡಿಂಗ್ ಹೆಚ್ಚಿರ್ತದೆ ಗಂಡು ಮಕ್ಕಳಿಗೆ. ಸೊ ಆ ಕೆಲಸ ತಾಯಿ ಮಾಡ್ಬೋದು, ಅಥವಾ ಅಕ್ಕ ಮಾಡ್ಬೋದು. ಅಕ್ಕನ ಹತ್ರನೂ ಗಂಡು ಮಕ್ಕಳು ಫ್ರೆಂಡ್ಲಿ ಇರ್ತಾರೆ, ಅಕ್ಕ ಇದ್ರೆ ಅಕ್ಕನೂ ಆ ಕೆಲಸ ಮಾಡ್ಬೋದು.
ಇಲ್ಲಿ ನಾನು ನೋಡಿದ ಪ್ರಕಾರ, ಈಗ ನಾವು ನೋಡ್ತೇವಲ್ಲ ಫ್ಯಾಮಿಲೀಸ್ ಬಂದಾಗ ಎಲ್ಲ ಒಂದೇ ತಾಯಿ ಅಥವಾ ಅಕ್ಕ ಇವರ ಮಾತುಗಳನ್ನ ಕೇಳ್ತಾರೆ ಮಕ್ಕಳು, ಹುಡುಗರು ಕೂಡ. ಯಾವುದೇ ಕೇಸಸ್ ಬಂದಾಗ ಅವರ ಮಾತು ಕೇಳ್ತಾರೆ. ಅಲ್ಲ ತಾಯಿ ಕೂಗಿ ಅಳಕ್ ಶುರು ಮಾಡ್ತಾರಲ್ಲ, ಅದಕ್ಕೆ ನೋಡಕ್ ಆಗಲ್ಲ ಹುಡುಗರಿಗೆ. ಆಗ ಅವರು ಸಾಫ್ಟ್ ಆಗ್ಲಿಕ್ಕೆ ಶುರು ಆಗ್ತಾರೆ. ಎಷ್ಟೋ ಸಲ ಹುಡುಗ ಹುಡುಗಿ ಎಲ್ಲ ಲವ್ ಎಲ್ಲ ಆದ ನಂತರ ಇದು ಗಲಾಟೆ ಎಲ್ಲ ಆಗ್ತದಲ್ಲ, ಗಲಾಟೆ ಆದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಹುಡುಗರೇ ಕೆಲವು ಸತಿ ಈ ಥರ ಡಿಸಿಷನ್ ತಗೊಳ್ಳದೆ ಇನ್ನೊಂದು ಥರನೂ ಯೋಚನೆ ಮಾಡೋ ಹುಡುಗರಿದ್ದಾರೆ, ಅಲ್ಲ ಬೇರೆ ಥರ ಯೋಚನೆ ಮಾಡೋ ಹುಡುಗರಿದ್ದಾರೆ. ಏನಂದ್ರೆ ನಾನು ಅವಳಿಗಿಂತ ಮೇಲೆ ಬಂದು ಸಾಧನೆ ಮಾಡಿ ಅವಳಿಗೆ ಉತ್ತರ ಕೊಡ್ತೀನಿ ಅನ್ನುವಂಥ ಹುಡುಗರು ಇದ್ದಾರೆ. ಅದು ಈಗ ನನಗೆ ನೋಡಿದ ಪ್ರಕಾರ ಎರಡು ತರದ ಹುಡುಗರು ಇರ್ತಾರೆ, ಮೆಂಟಾಲಿಟಿ ಹುಡುಗರು. ಅದೇ ಅವ್ರಿಗೆ ಆ ಸ್ಟೇಜ್ ಬರುವ ತನಕ ನಾವು ಕಾಯ್ಲೇಬೇಕಾಗ್ತದಲ್ವಾ. ಒಂದು ಫಸ್ಟ್ ಸ್ಟೇಜ್ ಇರೋದು ಈಗ ಚೇತನಿಗೆ ಆದದೆ, ಡಿಪ್ರೆಷನ್ಗೆ ಹೋದದ್ದು, ಅಪ್ಸೆಟ್ ಆಗೋದು ಅಂಥದ್ದೆಲ್ಲ ಸ್ಟೇಜ್ ಅಲ್ಲೇ. ಆ ಸ್ಟೇಜ್ ಅನ್ನು ಮೀರಿದ ನಂತರ ನೀವು ಹೇಳಿದ ಹಾಗೆ ನಾನು ಸಾಧನೆ ಮಾಡ್ತೇನೆ ಹೇಳಿ. ಸೊ ಈ ಸ್ಟೇಜ್ನ ಆ ಸ್ಟೇಜಿಗೆ ತಕೊಂಡು ಹೋಗ್ಲಿಕ್ಕೆ ಯಾರಾದ್ರೂ ಬೇಕಲ್ಲ, ಒಂದು ಮೀಡಿಯಾ ಬೇಕಲ್ಲ, ಅವನಿಗೆ ಒಂದು ಬ್ರಿಡ್ಜ್ ತರ ಬೇಕಲ್ಲ. ಅದು ಒಂದು ಪೇರೆಂಟ್ಸ್ ಅಥವಾ ಫ್ರೆಂಡ್ಸೇ ಮಾಡಬೇಕು. ಬೇಡ ಮರೆಯ, ನೀನು ನೋಡ್ಲಿಕ್ಕೆ ಚಂದ ಇದ್ದಿ, ಅಥವಾ ನೀನು ಕಲ್ತಿದ್ದಿ, ನೀನು ಎಂತಾರು ಸಾಧನೆ ಮಾಡು, ಅವಳು ಯಾರನ್ನ ಮದುವೆ ಆಗ್ತಾನೆ ಅವರಕ್ಕಿಂತ ಮೇಲೆ ನೀನು ಹೋಗಿ ತೋರಿಸು, ಅವಳಿಗಾಗ ಆಗಬೇಕು, ನಾನು ಇವನನ್ನ ಮದುವೆ ಆಗ್ತಿದ್ರೆ ನಾನು ಖುಷಿಯಲ್ಲಿ ಇರ್ತಾ ಇದ್ದೆ ಅಂತೇಳಿ ಅಂಥದ್ದೊಂದು ಥಾಟ್ ಅವನಲ್ಲಿ ಬಂದ್ರೆ ಅವ್ನು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾನೆ. ಅದನ್ನ ಹೇಳುವವರು ಬೇಕು. ಇಲ್ಲಿ ಮೋಸ ಅವನೊಟ್ಟಿಗೆ ನಗಡಿಕೊಂಡು ಅಥವಾ ಅಂದ ಹೇಳಿದವ್ರು ಇದ್ದದ್ದು ಹೊರತು ಅವನಿಗೆ ಬೇಡ ಅಂತ ಹೇಳಿದವ್ರು ಯಾರೂ ಇಲ್ಲ. ನೀನು ಹೀಗೆ ಅವಳನ್ನು ಮರೆತು ಸಾಧನೆ ಮಾಡು ಅಂತ ಹೇಳಿದವ್ರು ಯಾರೂ ಇಲ್ಲ. ಇಲ್ಲ ಅಂದ್ರೆ ಅವನ ಮನ್ಸಲ್ಲಿ ಅದು ಬರದೇ ಇದ್ರು ಅದೇ ಥಾಟ್ ಶುರು ಆಗ್ತದೆ. ಹೌದು, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದಾಗ ನೀವಿಂದ ಹೊರಗೆ ಹೋದ್ರೆ ಒಂದು ನಿಮ್ಮ ಮನ್ಸೆಲ್ಲ ಥಾಟ್ ಬರ್ತದೆ, ಹೌದಲ್ಲ ಅವ್ರು ಹೇಳಿದ್ರಲ್ಲ ನನಗೆ ನಾನು ಸಾಧನೆ ಮಾಡ್ಬೇಕಂತ ಹೇಳಿದ್ರಲ್ಲ. ಹಾಗೆ ಎರಡು ಥಾಟ್ಸ್ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುವಾಗ ಲಾಸ್ಟಿಗೆ ಒಂದು ಹಿಂದೆ ಹೋಗ್ತದೆ, ಒಂದು ಮಾತ್ರ ಮುಂದೆ ಬರ್ತದೆ. ಹಾಗೆ ಇದು ಒಳ್ಳೇದಂತ ಅವನಿಗೆ ಕಾಣ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಪಾಸಿಟಿವ್ ಇರೋದು ಇದ್ರಲ್ಲಿ ಅವನಿಗೆ ಆ ಪಾಸಿಟಿವ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ, ಅದು ಬಿಡ್ತಾನ ಅವನು. ಸೊ ಈ ಗ್ಯಾಪ್ ಅನ್ನು ನಾವು ಕವರ್ ಮಾಡಬೇಕು ಮಕ್ಕಳಲ್ಲಿ. ಮೇಡಮ್, ಈಗ ನಾನೇ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ಲವ್ ಫೇಲ್ ಆಯಿತು ಆಗ, ಅಥವಾ ಅವಳು ನನ್ನ ಪ್ರೀತಿಸಿಬಿಟ್ಲು, ಏನೋ ಒಂದು ಆಯಿತು ಮಧ್ಯದಲ್ಲಿ, ನಮ್ಮ ಬ್ರೇಕಪ್ ಆಯಿತು ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಯುವಕರಿಗೆ ಏನು ಸಲಹೆ, ಯಾವ ಥರ ಹೋದರೆ ಒಳ್ಳೇದು ಅವರು ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ? ಅದೊಂದೇ ಜೀವನ ಅಲ್ಲಲ್ಲ. ಈಗ ನೀವು ಕೇಳಿದ್ರಿ ಹುಡುಗ ಅಥವಾ ಹುಡುಗಿ ರಿಜೆಕ್ಟ್ ಆದರೆ ಏನು ಮಾಡಬೇಕು ಅಂತ ನಾ ಹೇಳ್ಬೇಕ್ರಿ. ಒಂದು ತಾಯಿಯಾಗಿ, ಒಂದು ಅಕ್ಕ ಆಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಸ್ಕೂಲಲ್ಲಿರುವಾಗ ಒಂದು ಕತೆ ಓದಿದ್ವಿ, ಕಿಂಗ್ ರಾಬರ್ಟ್ ಬ್ರೂಸ್ ಆ್ಯಂಡ್ ಸ್ಪೈಡರ್ ಅಂತ ಹೇಳಿಕೊಂಡು. ಇದರಲ್ಲಿ ಆ್ಯಕ್ಚುಲಿ ರಾಜ ಸೋತಿರ್ತಾನೆ. ಅವನು ಪ್ರತಿ ಸಲ ಅವನು ಸೋತು ನಾನು ಸೋತೆ ಅಂಥೇಳಿ ಒಂದು ತುಂಬ ಬೇಜಾರದಲ್ಲಿ ಕೂತಿರ್ತಾನೆ. ಅವನ ಎದುರಿನಲ್ಲಿ ಒಂದು ಜೇಡ ಬಲೆ ಕಟ್ತಾ ಇರುತ್ತೆ. ಆ ಜೇಡ ಪುನಃ ಬಲೆ ಹೊಡೆದು ಕಟ್ಟಾಗುತ್ತೆ, ಜೇಡ ಬೀಳುತ್ತೆ, ಪುನಃ ಜೇಡ ಹತ್ತುತ್ತೆ, ಬಲೆಯನ್ನು ಪುನಃ ಕಂಪ್ಲೀಟ್ ಮಾಡ್ಲಿಕ್ಕೆ ನೋಡ್ತದೆ. ಆಗ ಅವನು ಎಣಿಸ್ತಾನೆ, ಒಂದು ಜೇಡ ಆಗಿ ಅದು 7 ಸಲ ಪ್ರಯತ್ನ ಮಾಡಿದಾಗ ಅಥವಾ 8 ಸಲ ಪ್ರಯತ್ನ ಮಾಡಿದಾಗ ನಾನು ಮನುಷ್ಯನಾಗಿ ಯಾಕೆ ಪ್ರಯತ್ನ ಮಾಡಬಾರ್ದು ಹೇಳಿ. ಇಲ್ಲಿ ರಿಜೆಕ್ಟೆಡ್ ಆದ ಕೂಡಲೇ ಲೈಫ್ ಎಂಡ್ ಆಗೋದಿಲ್ಲ ಯಾರ್ದು. ಈಗ ಕೊಂದವರಲ್ಲಿ ಲೈಫ್ ಎಂಡ್ ಆಗಿದೆ, ಆದರೆ ಈ ಹುಡುಗನಲ್ಲಿ ಆಗಲಿಲ್ಲ. ಈಗ ರಿಜೆಕ್ಟ್ ಆಗ್ಕೊಳ್ಳಿ ಇನ್ನೊಬ್ರನ್ನ ಮುಗಿಸೋದಲ್ಲ, ಅಲ್ಲಿಂದ ಮುಂದೆ ಹೇಗೆ ಹೋಗೋದು ನಾವು ಅಂತ ನೋಡ್ಬೇಕು ಈ ಮಕ್ಕಳು. ಅದೇ ಹುಡುಗಿ ರಿಜೆಕ್ಟ್ ಮಾಡಿದಾಳಾದ್ರೆ ಅದೇ ಹುಡುಗಿ ಎದುರಿನಲ್ಲಿ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟದಲ್ಲಿ ದುಡೀರಿ, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿ. ಗಂಡು ಮಕ್ಕಳಿಗೆ ಕಾರ್, ಬೈಕ್ ಅದೆಲ್ಲ ಆಸೆ ಇರುತ್ತೆ, ಅದನ್ನೆಲ್ಲ ತಗೊಳ್ಳಿ. ನೀವು ನಿಮ್ಮ ತಂದೆ ತಾಯಿಗೆ ಏನು ಬೇಕು ಆ ಖುಷಿ ಅನ್ಕೊಡಿ. ನಿಮ್ಮ ಮನೆಯವರಿಗೋಸ್ಕರ ಬದುಕಿ, ನಿಮ್ಗೋಸ್ಕರ ಬದುಕಿ. ನಾಳೆ ಆ ಹುಡುಗಿ ಮುಂದಿನ ದಿನ ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು, ನಿಮ್ಗೆ ಯಾರು ಬೇಡ ಅಂತ ಹೇಳಿ ನಿಮ್ಮನ್ನು ಸಸಾರ ಮಾಡಿರೋ ತತ್ಸರ ಮಾಡಿರೋ ನಿಮ್ಮನ್ನು ಅವಾಯ್ಡ್ ಮಾಡಿದ್ರು, ಅವ್ರು ನಿಮ್ಮನ್ನು ನೋಡಿ ಎಣಿಸ್ಬೇಕು, ಒಂದು ಕಾಲದಲ್ಲಿ ನಾನು ಇವರನ್ನು ಬೇಡ ಅಂತ ಹೇಳಿದ್ದು ಇವತ್ತು ಈ ಮಟ್ಟಕ್ಕೆ ಹೋಗಿ ನಿಂತಿದ್ದಾರೆ ಅಂತ ಹೇಳಿಕೊಂಡು ಅದನ್ನು ಸಾಧನೆ ಮಾಡುವಷ್ಟು ಮಾಡಿ ನೀವು. ಆದರೆ ಈ ಥರ ಕೊಲೆ ಮಾಡಿಕೊಂಡು ನೀವು ಕೆಟ್ಟವರಾಗಿ ನಿಮ್ಮ ಜೀವನವನ್ನು, ನಿಮ್ಮ ಪೇರೆಂಟ್ಸ್ ಜೀವನವನ್ನು ಹಾಳು ಮಾಡಬೇಡಿ. ವಕೀಲರಾಗಿರುವಂತಹ ಅಂಬಿಕಾ ವಿ ಪ್ರಭು ಅವರು ಬಹಳಷ್ಟು ಕಿವಿ ಮಾತುಗಳನ್ನು ಯುವಜನತೆಗೆ ಹೇಳಿದರು. ಹೇಗೆ ಇದ್ದರೆ ಚೆನ್ನ, ಒಂದು ನಿಮ್ಮನ್ನು ರಿಜೆಕ್ಷನ್ ಮಾಡಿದಂತಹ ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಅವರನ್ನು ಕೊಲೆ ಮಾಡೋದಲ್ಲ, ಅದಕ್ಕಿಂತ ನಂತರದ ಜೀವನ ನಿಮಗಿದೆ, ಅದು ಒಂದು ಜೀವನ ಅಲ್ಲ. ಆದರೆ ಅದಕ್ಕಿಂತ ನಂತರ ನೀವು ಅವರ ಎದುರೇ ಬದುಕಿ ಒಳ್ಳೆಯ ಸಾಧನೆಯನ್ನು ಮಾಡಿ ಐಷಾರಾಮಿ ಕಾರುಗಳಲ್ಲಿ ಹೋಗುವ ಮೂಲಕ, ಬಂಗಲೆಗಳನ್ನು ಕಟ್ಟುವ ಮೂಲಕ, ಅಥವಾ ಮನೆಯವರನ್ನ ಚೆನ್ನಾಗಿ ನೋಡಿಕೊಳ್ಳುವ ಮೂಲಕ ಮುಂದೊಂದು ದಿನ ನಿಮ್ಮನ್ನು ಯಾರು ರಿಜೆಕ್ಟ್ ಮಾಡಿರ್ತಾರೋ ಅವನು ಅಥವಾ ಅವಳು ಬಂದಾಗ ನೀವು ಯಾವ ಮಟ್ಟದಲ್ಲಿ ಇದ್ದೀರಿ ಅನ್ನೋದನ್ನು ನೋಡಿಕೊಂಡು ಅವರಿಗೆ ನಿರಾಸೆ ಆಗಬೇಕು.
ಇವನನ್ನು ನಾನು ರಿಜೆಕ್ಟ್ ಮಾಡಿದ್ನಲ್ಲ, ಇವಳನ್ನು ನಾನು ರಿಜೆಕ್ಟ್ ಮಾಡಿದ್ನಲ್ಲ, ನಾನು ತಪ್ಪು ಮಾಡಿದೆ ಅನ್ನುವಂಥ ಭಾವನೆ ಅವರಿಗೆ ಬರಬೇಕು. ಅದುವೇ ನೀವು ಕೊಡುವ ಶಿಕ್ಷೆ ಹೊರತು ಈ ಥರ ಕೊಲೆ ಮಾಡೋದು ಶಿಕ್ಷೆ ಅಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಈ ವಿಶೇಷ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಎಲ್ಲ ಕಡೆ ಯೂತ್ಸ್ಗೆ ತಲುಪುವ ಹಾಗೆ ಈ ಮೆಸೇಜನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.